ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुम्। ಹತ್ತನೇ ಅಧ್ಯಾಯದ ವಿಭೂತಿ ಯೋಗದ ಅಂತಿಮ ಭಾಗದಲ್ಲಿ ನಾವು ಇದ್ದೇವೆ. ವಿಶೇಷವಾಗಿ ಭಗವಂತನು ಒಂದು 77 ವಿಭೂತಿಗಳನ್ನ ತಿಳಿಸಿದ್ದಾನೆ. ಕೊಟ್ಟ ಕೊನೆಯ ವಿಭೂತಿಯನ್ನ ತಿಳಿಸ್ತಾ ಇದ್ದಾನೆ. 78ನೇ ವಿಭೂತಿ. ಸಂಖ್ಯೆಯಲ್ಲಿ ಕೆಲವರು ವ್ಯತ್ಯಾಸ ಮಾಡಬಹುದು, ಕೆಲವರು 71 ಅಂತಾರೆ. ಕಾರಣ ಏನಪ್ಪಾ ಅಂದ್ರೆ ಆ ಕೀರ್ತಿ ಶ್ರೀವಾಕ್ಚನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮ ಅನ್ನುವಂತಹ ಶ್ಲೋಕದಲ್ಲಿ ನಾರಿಯರ ಗುಣ ಎಂಬುದಾಗಿ ತೆಗೆದುಕೊಂಡು ಅದನ್ನ ಒಂದೇ ವಿಭೂತಿ ಅಂತ ಮಾಡಿ 71 ಮಾಡ್ತಾರೆ. ವಾಸ್ತವವಾಗಿ ಸ್ತ್ರೀ ದೇವತೆಗಳ ವಿಭೂತಿ ಎಂಬುದಾಗಿ ತೆಗೆದುಕೊಂಡಾಗ ಅದು 7 ಆಗ್ತದೆ. ಆದ್ರಿಂದ ಒಟ್ಟು 78 ವಿಭೂತಿಗಳನ್ನ 10ನೇ ಅಧ್ಯಾಯದಲ್ಲಿ ಭಗವಂತನು ತಿಳಿಸಿದ್ದಾನೆ ಎನ್ನುವುದು ಸೂಕ್ತ. ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ವಿಭೂತಿಗೆ ಅಂತ್ಯವೇ ಇಲ್ಲ, ಅಪಾರವಾದದ್ದು, ಅದು ಅಗಾಧವಾದದ್ದು ಕೂಡ. ಅಪಾರ ಅಂದ್ರೆ ಪಾರ ಅಂದ್ರೆ ತೀರ, ತೀರವಿಲ್ಲದ್ದು ಒಂದು ಸಮುದ್ರ ತೀರ ಇಲ್ಲದೆ ಇದ್ರೆ ಅದು ಅಪಾರ ಸಮುದ್ರ ಅಂತ ಹೇಳ್ತಾನೆ. ಹಾಗೆ ಅಗಾಧ, ಗಾಧ ಅಂದ್ರೆ ಆಳ, ಆಳ ಇಲ್ಲದ್ದು ಅಗಾಧ, ಪಾರ ಇಲ್ಲದ್ದು ಅಪಾರ. ಹಾಗೆ ಭಗವಂತನ ವಿಭೂತಿ 78 ಯಾಕೆ? ಸಹಸ್ರನಾಮಗಳಿದ್ದಲೂ ಕೂಡ ಅವನ ವಿಭೂತಿಯನ್ನು ಹೇಳಿದ್ದಾರೆ. ವಿಷ್ಣು ಸಹಸ್ರ ನಾಮ ಅಂತ ಕರೀತಾರೆ. ಅದೇನು ವಿಭೂತಿ ಅವನದು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ, ವಿಖ್ಯಾತವಾದಂತಹ ಅವನ ಗುಣಗಳನ್ನ ಹೇಳಿದೆ. ಅನಂತವಾಗಿರತಕ್ಕಂತಹ ವಿಭೂತಿಯನ್ನು. ಆದ್ರಿಂದ ಇಲ್ಲಿ ನಮ್ಮ ದೃಷ್ಟಿಯನ್ನ ಆ ಕಡೆ ಹಾಯಿಸೋದಿಕ್ಕೆ ಒಂದಿಷ್ಟು ದೃಷ್ಟಾಂತವಾಗಿ ಭಗವಂತ ಇಟ್ಟಿದ್ದಾನೆ ಹೊರತು ಇಷ್ಟೇ ಎಂಬುದಾಗಿ ನಿರ್ಣಯ ಮಾಡುವಂಥದ್ದಲ್ಲ. ಈ ವಿಭೂತಿಯ ವಿಷಯವಾಗಿ ಉಪನಿಷತ್ತೇ ಹೇಳುತ್ತೆ. ಮಳೆಗಾಲದಲ್ಲಿ ನಾವು ಮಳೆಯನ್ನು ನೋಡುವಾಗ ಆ ಭಗವಂತನ ಮಹಿಮೆ ನೆನಪಾಗಬೇಕು. ತೃಪ್ತಿರಿತಿ ವೃಷ್ಟೌ ಬಲಮಿತಿ ವಿದ್ಯುತಿ ಯಶ ಇತಿ ಪಶುಷು ಜ್ಯೋತಿರಿತಿ ನಕ್ಷತ್ರೇಷು ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ ಸರ್ವಮಿತ್ಯಾಕಾಶೆ. ಭಗವಂತನ ಉಪಾಸನೆ ಮಾಡುವಾಗ ಒಂದೊಂದು ಗುಣವನ್ನ ನಾವು ಒಂದೊಂದು ವಸ್ತುಗಳಲ್ಲಿ ಕಾಣಬಹುದು. ಅನೇಕ ಗುಣಗಳಿದ್ರೂ ಯಾವುದೋ ಒಂದು ಗುಣವನ್ನಾದ್ರೂ ನಾವು ಕಾಣುವ ಅಭ್ಯಾಸ ಮಾಡಬೇಕು. ಉದಾಹರಣೆಗೆ ತೃಪ್ತಿ ರೀತಿ ವೃಷ್ಟವು, ಮಳೆ ಬರುವಾಗ ಭಗವಂತ ಸಕಲ ಜೀವರಾಶಿಗಳಿಗೆ ಎಂಥ ತೃಪ್ತಿಯನ್ನು ನೀಡ್ತಾ ಇದ್ದಾನಲ್ಲ, ಹಾಗೊಂದು ನಮಗೆ ನೆನಪಾದ್ರೆ ಸಾಕು, ಅವನ ಸ್ಮರಣೆ ಆಗಿಬಿಡುತ್ತೆ. ಮನುಷ್ಯನಾದ್ರೂ ಬಾವಿ, ಬೋರ್ವೆಲ್ ಮುಂತಾದ ಮುಖಾಂತರ ನೀರನ್ನ ಪಡ್ಕೊಳ್ತಾನೆ. ಕಾಡಿನಲ್ಲಿ ಹುಟ್ಟುವಂತಹ ವೃಕ್ಷಗಳಿಗೆ, ಸಸ್ಯರಾಶಿಗಳಿಗೆ, ಪ್ರಾಣಿ
ರಾಶಿಗಳಿಗೆ ನೀರನ್ನ ಯಾರು ಒದಗಿಸೋದು? ನೀರಿಗಾಗಿ ಹಾಹಾಕಾರ ಮಾಡ್ತಾ ಇರುವಂತಹ ಆ ಸಕಲ ಜೀವರಾಶಿಗಳಿಗೆ ಭಗವಂತ ಮಳೆ ಸುರಿಸಿ ತೃಪ್ತಿಯನ್ನು ನೀಡ್ತಾನೆ. ಬಲಮಿತಿ ವಿದ್ಯುತಿ, ಆ ವಿಶೇಷವಾದ ಆ ಮಿಂಚು ಬಂದಾಗ ಪರ್ವತವನ್ನೇ ಚೂರು ಚೂರು ಮಾಡಿಬಿಡುತ್ತೆ, ವೃಕ್ಷವನ್ನೇ ದೊಡ್ಡ ದೊಡ್ಡ ಮರಗಳು ಸುಟ್ಟಾಕ್ಬಿಡುತ್ತೆ. ಅಂತಹ ಬಲಶಾಲಿಯಾದಂತಹ ವಿದ್ಯುತ್ ನೋಡಿದಾಗ ಭಗವಂತನ ಬಲ ಎಷ್ಟು ದೊಡ್ಡದಪ್ಪ ಎಂದಾಗಿ ಸ್ಮರಣೆ ಆಗಬೇಕು. ಯಶ ಇತಿ ಪಶುಷು, ಪಶುಗಳಲ್ಲಿ ಯಶಸ್ಸು ಅಂದ್ರೆ ಗೆಲುವು, ಅದ್ರ ಸ್ಮರಣೆ ಆಗಬೇಕು. ಅಂದ್ರೆ ಹಿರಿತನ, ಏನು ತನ್ನ ಜೀವನದ ಒಂದು ಯಶಸ್ಸು, ಅದು ಪಶುಗಳಲ್ಲಿ ಕಾಣುವಂಥದ್ದು ಒಂದು ಪ್ರಾಚೀನ ಪರಂಪರೆ. ಜ್ಯೋತಿರಿತಿ ನಕ್ಷತ್ರೇಶು, ನಕ್ಷತ್ರಗಳ ಬೆಳಕು. ಸರ್ವಮಿತ್ಯಾಕಾಶ, ಎಲ್ಲವೂ ಆಗಿರುವಂತಹ ಆಕಾಶ. ಹೀಗೆ ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ. ಕಣ್ಣು ತೆರೆದ್ರೆ ಎಲ್ಲ ಕಡೆಯಲ್ಲಿ ಆ ಭಗವಂತನ ನೃತ್ಯ ಕಾಣಬೇಕಂತ, ಅದು ಉದ್ದೇಶ. ಈ ಹಿಂದೂ ಸನಾತನ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದವರು ಏನ್ ಮಾಡಿದ್ದಾರೆ, ಒಂದಿಷ್ಟು ಗುರುಕುಲವನ್ನ, ಒಂದಿಷ್ಟು ಗ್ರಂಥರಾಶಿಯನ್ನ, ಒಂದಿಷ್ಟು ದೇವಸ್ಥಾನಗಳನ್ನ ಒಡೆದು ಹಾಕಿದರೆ ಹಿಂದೂ ಧರ್ಮ ನಾಶ ಆಗತ್ತೆ ಅಂತ ಮಾಡಿಕೊಂಡಿತ್ತು. ಆದ್ರೆ ಅವರಷ್ಟು ಮಾಡಿದ್ರು ಏನೂ ಆಗ್ಲಿಲ್ಲ. ಇನ್ನೂ ಜೀವಂತವಾಗಿದೆ, ಇನ್ನೂ ಜೀವಂತವಾಗಿರುತ್ತೆ. ಕಾರಣ ಇಷ್ಟೇ, ದೇವಸ್ಥಾನದಲ್ಲಿ ಮೂರ್ತಿ ರೂಪದಲ್ಲಿ, ಮೂರ್ತಿಯಲ್ಲಿ ಭಗವಂತನ ಚೈತನ್ಯವನ್ನ ಕಾಣುವಂಥದ್ದು ಒಂದು ವಿಭೂತಿ ದರ್ಶನ. ಅದು ಒಂದು ಬಗೆ ಅಷ್ಟೇ. ಇಲ್ಲಿ ಹೇಳಿದ ಯಾವ ವಿಭೂತಿಯಲ್ಲೂ ಕೂಡ ದೇವಸ್ಥಾನದಲ್ಲಿ ದೇವರಾಗಿದ್ದೇನೆ ಅಂತ ಹೇಳಲಿಲ್ಲ ಅವನು. ಪ್ರಾಕೃತಿಕವಾಗಿರುವ, ದಿವ್ಯವಾಗಿರುವ ಕೆಲವು ಸಂಗತಿಗಳನ್ನ ತನ್ನ ವಿಶೇಷ ಅಭಿವ್ಯಕ್ತಿಯಾಗಿ ಭಗವಂತ ಗುರುತಿಸಿದ್ದಾನೆ. ಆದ್ದರಿಂದ ಸೃಷ್ಟಿಯ ಕಣ ಕಣದಲ್ಲೂ ವ್ಯಾಪ್ತನಾದ ಭಗವಂತನನ್ನ ನೋಡುವ ಅಭ್ಯಾಸವನ್ನ ಯಾವಾತನು ಮಾಡಿಕೊಳ್ತಾನೋ ಮನಸ್ಸಿನ ಪಾವಿತ್ರತೆ ಅವನಿಗೆ ಸಿದ್ಧಿಸುತ್ತದೆ ಎನ್ನುವ ಕಾರಣಕ್ಕೆ ಭಗವಂತನು ಕೆಲವೊಂದಿಷ್ಟನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಈಗ ವಿಭೂತಿ ಚಿಂತನೆ ಉಪಸಂಹಾರವಾಗಿ ಕೊನೆಯ ಶ್ಲೋಕ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸ್ಯಾನ್ ಮಯಾ ಭೂತಂ ಚರಾಚರಂ. ಹೇ ಅರ್ಜುನ, ಯತ್ ಸರ್ವಭೂತಾನಾಂ ಬೀಜಂ ತತ್ ಅಪಿ ಅಹಂ. ಯಾವ ಸರ್ವ ಪ್ರಾಣಿಗಳ ಬೀಜ ಇದೆಯೋ ಅದು ನಾನು ಎಂಬುದಾಗಿ ಹೇಳ್ತಾನೆ. ಸರ್ವ ಪ್ರಾಣಿಗಳು ಅಂದ್ರೆ ಇಲ್ಲಿ ಸಕಲ ಜೀವರಾಶಿಗಳು ಅಂತ ಹೇಳ್ಬೋದು. ಸ್ಥಾವರ ಜಂಗಮ ಎರಡು. ಅದನ್ನು ಮುಂದುವರಿಸಿ ಹೇಳ್ತಾನೆ, ಮಯಾ ವಿನಾ ಯತ್ ಸ್ಯಾತ್ ತತ್ ಚರಾಚರಂ ಭೂತಂ ನಾಸ್ತಿ. ನನ್ನ ಹೊರತು ಯಾವುದೂ ಕೂಡ ಈ ಚರಾಚರ ಜೀವರಾಶಿಗಳು ಇಲ್ಲ ಅಂತ. ಚರ ಅಂದ್ರೆ ಚಲಿಸುವಂಥದ್ದು, ಅಚರ ಅಂದ್ರೆ ಚಲಿಸದೇ ಇರುವುದು. ನಾವು ಕನ್ನಡದಲ್ಲಿ ಸ್ಥಾವರ ಜಂಗಮ ಅಂತ ಹೇಳ್ತೇವೆ. ಸ್ಥಾವರ ಅಂದ್ರೆ ಒಂದು ಕಡೆಗಿರೋದು, ಜಂಗಮ ಅಂದ್ರೆ ಚಲಿಸೋದು. ಅದನ್ನ ಚರಾಚರ ಎಂಬುದಾಗಿ, ಚರ ಅಚರ ಅಂದ್ರೆ ಸಮಗ್ರ ಸೃಷ್ಟಿ. ಈ ವ್ಯವಸ್ಥೆಯಲ್ಲಿ ಕೆಲವು ಚಲಿಸ್ತವೆ, ಕೆಲವು ಒಂದ್ ಕಡೆಯಲ್ಲಿ ನಿಂತ್ಕೊಂಡಿರ್ತವೆ. ಜೀವ ಇರುವ, ಜೀವ ಇಲ್ಲದಿರುವ ಎಂಬುದಾಗಿ ನಾವೇನ್ ಕರಿತೇವೆ, ಹಾಗೆ ಎಲ್ಲವೂ ಕೂಡ ಮಯಾ ವಿನಾ, ನಾನಿಲ್ಲದೆ, ನ ಅಸ್ತಿ, ಭಗವಂತನ ಆಧಾರ, ಆಶ್ರಯ, ಸಾನ್ನಿಧ್ಯ ಇಲ್ಲದೆ ಈ ಸೃಷ್ಟಿಯ ಯಾವ ವ್ಯವಸ್ಥೆ ಕೂಡ ಇಲ್ಲ ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಕೊನೆ ವಿಭೂತಿ, ಜಗತ್ತಿನ ಬೀಜ, ಜಗದ್ಬೀಜಂ ಎಂಬುದಾಗಿ. ಮೊದಲನೇ ವಿಭೂತಿ ನೆನ್ಪು ಮಾಡ್ಕೊಳ್ಬೇಕು. ಅವನು ಮೊದಲನೇದಾಗಿ ಹೇಳಿದ್ದೇನು? ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ.
ಎಲ್ಲರ ಹೃದಯದಲ್ಲಿರುವ ಆತ್ಮ ನಾನು ಎಂಬುದಾಗಿ ಹೇಳಿದ್ದ. ಕೊನೆಯದಾಗಿ ಹೇಳ್ತಾ ಇದ್ದಾನೆ, ಇಡೀ ಸೃಷ್ಟಿಯ ಆಶ್ರಯ ಆಧಾರ ನಾನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಆಶ್ರಯ ಆಧಾರ ಎಂಬ ಶಬ್ದಕ್ಕೆ ಆತ್ಮ ಅಂತ ಅರ್ಥ. ಈ ಸೃಷ್ಟಿಯ ಆತ್ಮ ಅಂದ್ರೆ ಅದರ ಸ್ವರೂಪ ಅದು ನಾನೇ ಎಂಬುದಾಗಿ ಹೇಳ್ತಾನೆ. ಯಾವಾತನೂ ಜೀವರಾಶಿಯ ಒಳಗಿದ್ದು ಚೈತನ್ಯ ಮಾತ್ರನಾಗಿದ್ದಾನೋ ಅವನೇ ಇಡೀ ಸೃಷ್ಟಿಯ ಆತ್ಮನೂ ಆಗಿದ್ದಾನೆ ಎಂಬುದಾಗಿ ಇಲ್ಲಿ ನಮ್ಮ ಮುಂದೆ ತಿಳಿಸ್ತಾ ಇದ್ದಾನೆ. ಅದನ್ನು ಬೀಜದ ದೃಷ್ಟಾಂತ ಕೊಡ್ತಾನೆ. ಈ ಸಂಗತಿಯನ್ನು ತಿಳಿಸುವುದಕ್ಕೆ ಬೀಜ ವೃಕ್ಷ. ಶಂಕರ ಭಗವತ್ಪಾದರು ಕೂಡ ತಮ್ಮ ದಕ್ಷಿಣಾಮೂರ್ತಿ ಸ್ತುತಿಯಲ್ಲಿ ಹೇಳ್ತಾರೆ, ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯತ್ಸ್ವೇಚ್ಛಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಬೀಜಸ್ಯ ಅಂತರಿ ಅಂಕುರ, ಬೀಜದ ಒಳಗಡೆಗೆ ಅಂಕುರ ಅಂತ ಏನಿರುತ್ತದಲ್ಲ, ಇಡೀ ವೃಕ್ಷದ ಬ್ಲೂ ಪ್ರಿಂಟ್ ಬೀಜದ ಒಳಗೆ ಹೇಗಿರ್ತದೆ, ಆ ಬೀಜವೇ ವಿಸ್ತಾರವಾಗಿ ವೃಕ್ಷ ಆಗ್ತದೆ. ವೃಕ್ಷ ಏನಪ್ಪಾ ಅಂದ್ರೆ ಬೀಜದ ವಿಸ್ತಾರ. ಒಂದು ದೃಷ್ಟಿಯಲ್ಲಿ ಬೀಜ ಬೆಳೆದು ನಿಂತಿದೆ, ಅದು ವೃಕ್ಷ. ಅದರ ಜಗತ್ತಿನ ದೃಷ್ಟಾಂತದಲ್ಲಿ ಉಲ್ಟಾ ಆಗೋಲ್ಲ, ವೃಕ್ಷ ಮತ್ತೆ ಬೀಜದೊಳಗೆ ಸೇರೋದಿಲ್ಲ. ಆದರೆ ಭಗವಂತನ ಬೀಜ ಹೇಗಪ್ಪ ಅಂದ್ರೆ ಅದು ವೃಕ್ಷವಾಗುತ್ತೆ, ಮತ್ತೆ ಆ ವೃಕ್ಷವನ್ನೆಲ್ಲ ತನ್ನೊಳಗಡೆ ಸೆಳೆದುಕೊಂಡು ಮತ್ತೆ ಬೀಜವಾಗುತ್ತೆ. ಅವನು ವ್ಯಕ್ತನಾಗ್ತಾನೆ, ಅವ್ಯಕ್ತನಾಗ್ತಾನೆ. ಅದನ್ನೇ ನೋಡಿ ಭಗವದ್ಗೀತೆ 7ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯ ಈ ಎರಡೂ ಕಡೆಯಲ್ಲಿ ಈ ಬೀಜ ಅನ್ನೋ ಶಬ್ದ ಬಳಸಿದ್ದಾನೆ. ಈ ವಿಭೂತಿ ಅನ್ನುವಂಥದ್ದು ಆರಂಭ ಆದದ್ದೇ 7ನೇ ಅಧ್ಯಾಯ, ರಸೋಹಮಪ್ಸು ಕೌಂತೆಯ. ಮತ್ತು 9ನೇ ಅಧ್ಯಾಯದಲ್ಲಿ ಅವನು ಅಹಂಕ್ರತುರಹಂ ಯಜ್ಞ ಎಂಬಲ್ಲಿ ಕೂಡ ವಿಭೂತಿಯನ್ನು ಹೇಳಿದ್ದಾನೆ. ಸಂಕ್ಷೇಪವಾಗಿ ಹೇಳಿದ್ದಾನೆ. ಇಲ್ಲಿ ವಿಸ್ತಾರವಾಗಿ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಸಂಕ್ಷೇಪವಾಗಿ ಹೇಳುವಾಗಲೂ ಕೂಡ ಈ ಎರಡು ಅಧ್ಯಾಯದಲ್ಲೂ ಈ ಬೀಜ ಅನ್ನೋ ಶಬ್ದ ಬಳಸಿದ್ದಾನೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ನಾನು ಸನಾತನವಾದ ಬೀಜ ಇದ್ದೇನೆ, ಸರ್ವಭೂತಾನ ಎಲ್ಲ ಜೀವರಾಶಿಗಳ ಸನಾತನ ಬೀಜ ತಾನು ಎಂಬುದಾಗಿ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಸನಾತನ ಅಂದ್ರೇನು? ಸದಾತನ ಅಂತ, ಶಾಶ್ವತ, ಶಾಶ್ವತವಾದ ಬೀಜ, ನಾಶವಾಗದ, ಎಂದೆಂದೂ ಇರುವ ಜಗತ್ತಿನ ಮೂಲ ಕಾರಣ ಅಂತ ಅರ್ಥ. ಬೀಜ ಅಂದ್ರೆ ಕಾರಣ. 9ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ, ಅವ್ಯಯಂ ಬೀಜಂ ಎಂಬುದಾಗಿ ಹೇಳ್ತಾನೆ. ನಾಶವಾಗದೇ ಇರುವ ಬೀಜ ತಾನು. ನಾಶ ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಅದು ನಿತ್ಯವಾದದ್ದು, ಶಾಶ್ವತವಾದದ್ದು, ಸತ್ಯವಾದದ್ದು. ಅದನ್ನೇ ಶಂಕರರು ಹೇಳ್ತಾರೆ, ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ. ಸೃಷ್ಟಿಗಿಂತ ಮುಂಚೆ ಅದು ನಿರ್ವಿಕಲ್ಪವಾಗಿತ್ತು. ಅಂದ್ರೆ ಬಿಡಿ ಬಿಡಿಯಾಗಿ ತೋರ್ತಾ ಇರ್ಲಿಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ತಿರ್ಲಿಲ್ಲ, ಇತ್ತು, ಅವ್ಯಕ್ತವಾಗಿತ್ತು. ಅದು ನಿರ್ವಿಕಲ್ಪಂ. ಪುನಃ ಮಾಯಾಕಲ್ಪಿತ ದೇಶಕಾಲ ಕಲನ, ಮಾಯೆಯಿಂದ ಕಲ್ಪಿತವಾದ ದೇಶಕಾಲಗಳು ಸೇರಿ ವೈಚಿತ್ರ್ಯ ಚಿತ್ರೀಕೃತಂ, ಇದು ವಿಚಿತ್ರವಾದ ಈ ಸೃಷ್ಟಿ ಆಯಿತು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯ ಸ್ವೇಚ್ಛಯ. ಇಷ್ಟೆಲ್ಲ ಮಾಡೋದಕ್ಕೆ ಬಹಳ ಕಷ್ಟಪಟ್ಟನೇನೋ ಪರಮಾತ್ಮ ಅಂತ ಕೇಳಿದ್ರೆ ಸ್ವೇಚ್ಛಯ, ಕ್ರೀಡಾ ಲೀಲಾ ಮಾತ್ರ. ಮಾಯಾವಿಯೊಬ್ಬ ಬಹುವಾಗಬೇಕು ಅಂತ ಬಹುವಿಧವಾದ ಮಾಯೆಯನ್ನು ಮಾಡೋದಕ್ಕೆ ಅವನೊಬ್ಬನೇ ಇದ್ದುಕೊಂಡು ಲೀಲಾ ಮಾತ್ರದಿಂದ ಮಾಡ್ತಾನೆ. ಆದ್ದರಿಂದ ಏಕೋಹಂ ಬಹುಸ್ಯಾಂ, ನಾನು ಒಬ್ಬನೇ ಇದ್ದೇನೆ, ಬಹಳ ಆಗುತ್ತೇನೆ ಅಂತ ಭಗವಂತನು ಎಳೆಸಿದನಂತೆ, ಬಯಸಿದನಂತೆ. ತಸ್ಮೈ ಶ್ರೀ ಗುರುಮೂರ್ತಯೇ. ಅಲ್ಲಿ ದಕ್ಷಿಣಾಮೂರ್ತಿಯನ್ನ ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾನೆ.
ಒಟ್ಟಿನಲ್ಲಿ ಆ ಬೀಜ ಅನ್ನುವಂಥದ್ದು ಜಗತ್ತಿನ ಕಾರಣ, ನಿಮಿತ್ತ, ಅಭಿನ್ನ ನಿಮಿತ್ತ, ಉಪಾದಾನ, ಕಾರಣ. ಉಪನಿಷತ್ನಲ್ಲಿಯೂ ಕೂಡ ಇದೇ ದೃಷ್ಟಾಂತ ಬರುತ್ತೆ, ನಾವು ನೋಡಿದ್ದೇವೆ. ಯಥೋರ್ಣನ ವಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಮೋಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. ಈ ಜಗತ್ತಿಗೆ ಭಗವಂತನು ನಿಮಿತ್ತ ಉಪಾದಾನ ಕಾರಣನು, ಅಭಿನ್ನ ನಿಮಿತ್ತ ಉಪಾದಾನ ಕಾರಣನು ಎಂಬುದನ್ನು ತಿಳ್ಕೊಳ್ಬೇಕು. ಬೇರೆ ಧರ್ಮಗಳಲ್ಲಿ, ಬೇರೆ ಪಂಥಗಳಲ್ಲಿ ಹೇಳುವ ಹಾಗೆ ಕೇವಲ ನಿಮಿತ್ತ ಕಾರಣ ಅಲ್ಲ, ಉಪಾದಾನ ಕಾರಣನು ಅವನೇ, ತಂದೆಯೂ ಅವನೇ, ತಾಯಿಯೂ ಅವನೇ. ಪುರುಷ ಪ್ರಕೃತಿ ಎಂಬುದಾಗಿ ಕರೀತಾರೆ. ಪ್ರಕೃತಿ ಅಂದ್ರೆ ಮಾಯೆ, ಪುರುಷ ಅಂದ್ರೆ ಪರಮಾತ್ಮ ಚೈತನ್ಯ, ಶಕ್ತಿ ಮತ್ತು ಶಕ್ತ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಮಾಯಿನ್ ಅಂತ ಹೇಳಿದ್ರೆ ಮಾಯೆ ಮಾಡುವವನು ಪುರುಷ, ಅವನ ಶಕ್ತಿ ಯಾವುದು? ಮಾಯೆ. ಅದರಿಂದ ಯಾವಾಗಲೂ ಒಡಗೂಡಿರ್ತಾನೆ. ತನ್ನ ಮಾಯಾಶಕ್ತಿಯಿಂದ ಒಡಗೂಡಿದವನಾಗಿ ತಾನೇ ಸೃಷ್ಟಿಯಾಗ್ತಾನೆ. ಇದು ಸನಾತನ ಧರ್ಮದ ಉಪನಿಷತ್ ಚಿಂತನೆ. ಬೇರೆ ಎಲ್ಲಿಯೂ ನಮಗೆ ಈ ಚಿಂತನೆ ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಭಗವಂತ ಕುಂಬಾರ, ಜಗತ್ ಮಡಿಕೆ ಆಗ್ತದೆ. ಆದ್ರೂ ಅಲ್ಲೊಂದು ಪ್ರಶ್ನೆ ಬರ್ತದೆ, ಕುಂಬಾರ ಮಡಿಕೆ ಮಾಡಬೇಕಾದ್ರೆ ಮಣ್ಣು ಇತ್ತು, ಅವನು ಜಗತ್ತನ್ನು ಸೃಷ್ಟಿ ಮಾಡುವಂತಹ ಪರಮಾತ್ಮನಿಗೆ ದ್ರವ್ಯ ಎಲ್ಲಿಂದ ತಕೊಂಡು ಬಂದ ಅವನು? ಈಗ ಜಗತ್ತನ್ನು ಮಾಡದ ಅವನು, ಆಕಾಶವನ್ನ ಮಾಡದ, ಭೂಮಿಯನ್ನು ಮಾಡದ ಅಂತ ಹೇಳಿದಾಗ ದ್ರವ್ಯ ಎಲ್ಲಿಂದ ಬಂತು? ಅದು ಅವನಿಗಿಂತ ಬೇರೆ ಆದದ್ದೇ ಅಥವಾ ಅವನೊಳಗೆ ಇತ್ತೆ? ಅವನಿಗಿಂತ ಬೇರೆಯಾದ ಇನ್ನೊಂದು ದ್ರವ್ಯ ಇದೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ? ಭಗವಂತನ ಪರಿಚ್ಛಿನ್ನನಾಗ್ತಾನೆ. ದೇಶತಃ ಕಾಲತಃ ಪರಿಚ್ಛಿನ್ನನಾಗಿ ಆ ಸೀಮಿತ ವ್ಯಾಪ್ತಿಗೆ ಅವನನ್ನು ಒಳಪಡಿಸಿಬಿಡ್ತೇವೆ. ಅದು ಈಶ್ವರನ ನಿಜವಾದ ವರ್ಣನೆ ಆಗೋದೇ ಇಲ್ಲ. ಸನಾತನ ಧರ್ಮದಲ್ಲಿ ಹಾಗೆ ಹೇಳ, ಈಶ್ವರನೇ ಜಗತ್ತಾದ ಅಂತ. ಅದನ್ನು ನಾವು ಹಿಂದೆಲ್ಲ ಚರ್ಚೆ ಮಾಡಿದ್ದೆವು. ಜಗತ್ತಾದ ಅಂದ್ರೆ ಪರಿಣಾಮವಾಗಿ ಹಾಲು ಮೊಸರಾದಂತೆ ಆದನು. ಹಾಲು ಮೊಸರಾದಾಗ ಹಾಲಿನ ಮೂಲ ಸ್ವರೂಪ ಇಲ್ಲದೆ ಮೊಸರಾಗಿ ನಷ್ಟವಾಗ್ತದೆ, ಅಂದ್ರೆ ಬೇರೆ ರೂಪ ಪಡ್ಕೊಳ್ಳುತ್ತೆ. ಹಾಗಾಗಲಿಲ್ಲ. ಅವನು ವಿವರ್ತ ಪರಿಣಾಮಿಯಾದಂತಹ ಸೃಷ್ಟಿಯನ್ನ ಮಾಡಿದ. ತನ್ನ ಮೂಲ ಸ್ವರೂಪದಲ್ಲಿ ಇದ್ದುಕೊಂಡೇ ತನ್ನ ಮಾಯಾಶಕ್ತಿಯಿಂದ ಬಹುವಾಗಿ ತೋರಿದ. ಹೀಗೆಂಬುದಾಗಿ ಅದಕ್ಕೆ ಸಮರ್ಥನೆಯನ್ನು ನೀಡ್ತೇವೆ ನಾವು. ಉಪನಿಷತ್ತು ಹಾಗೆ ಹೇಳುತ್ತಲ್ಲ, ಯಥ ಊರ್ಣನಾಭಿ ಸೃಜತೆ ಗೃಹತೆ ಚ. ಊರ್ಣನಾಭಿ ಅಂದ್ರೆ ಜೇಟರುಗಳು. ಅದು ತನ್ನೊಳಗಡೆಯಿಂದ ಆ ದ್ರವವನ್ನ ಸ್ರವಿಸಿ ತನ್ನ ಗೂಡನ್ನ, ಮನೆಯನ್ನ ನಿರ್ಮಾಣ ಮಾಡಿಕೊಳ್ತದೆ, ಮತ್ತೆ ಪುನಃ ತನ್ನೊಳಗಡೆ ಅದನ್ನು ಸೆಳೆದುಕೊಳ್ಳುತ್ತದೆ. ಇನ್ನೊಂದು ದೃಷ್ಟಾಂತ, ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ. ಪೃಥ್ವಿಯಿಂದ ಬೇಸಿಗೆಯಲ್ಲೆಲ್ಲ ಏನೂ ಇಲ್ಲ, ಒಂದು ಗ್ರೌಂಡ್ ಇದ್ದ ಹಾಗೆ ಇರ್ತದೆ ಜಾಗ, ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಮಳೆಗಾಲದಲ್ಲಿ ಹೋಗಿ ನೋಡಿದ್ರೆ ಹುಲ್ಲು ಬೆಳೆದಿರ್ತದೆ. ಎಲ್ಲಿತ್ತು ಅದೆಲ್ಲ? ಭೂಮಿಯೊಳಗಡೆಗೆ ಸುಪ್ತವಾಗಿತ್ತು, ಅದು ಅವ್ಯಕ್ತವಾಗಿತ್ತು. ಹಾಗೆ ಅಂತ ಹೇಳುತ್ತೆ. ಭಗವಂತನೊಳಗೆ ಈ ಸೃಷ್ಟಿ ಅವ್ಯಕ್ತವಾಗಿರ್ತದೆ. ಕಾಲ ಬಂದಾಗ ಅದು ಹೊರತೋರ್ಕೊಳ್ತದೆ. ಮತ್ತೆ ಬೇಸಿಗೆ ಬಂತು, ಮಕ್ಕಳ ಆಟದ ಮೈದಾನ ಆಗ್ತದೆ ಭೂಮಿ. ಅದರಿಂದ ಎರಡನೇ ದೃಷ್ಟಾಂತ ಉಪನಿಷತ್ ಕೊಡೋದು, ಯಥಾ ಪೃಥಿವ್ಯಾಂ ಔಷಧಯ. ಔಷಧಿ ಅಂದ್ರೆ ಇದು ಗಿಡಗಳು, ಸಸ್ಯಗಳು ಅಂತ ಅರ್ಥ. ಯಥಾ ಸತಃ ಪುರುಷಾತ್ ಕೇಶಲೋಮಾನಿ. ಜೀವಂತ ಪುರುಷನ ಶರೀರದಿಂದ ಕೇಶ ಮತ್ತು ಲೋಮಗಳು ಬಂದ ಹಾಗೆ. ಲೋಮಕ್ಕೆ ಕನ್ನಡದಲ್ಲಿ ರೋಮ ಅಂತ ಹೇಳ್ತೇವೆ. ಕೇಶ ಬೇರೆ, ರೋಮ ಬೇರೆ. ಕೇಶ ಅಂದ್ರೆ ತಲೆಯ ಮೇಲೆ ಬೆಳೆಯುವ ಕೂದಲನ್ನ ಕೇಶ ಅಂತ ಹೇಳ್ತಾರೆ. ಬೇರೆ ಭಾಗಗಳಲ್ಲಿ ಬೆಳೆಯುವ ಕೂದಲನ್ನು ರೋಮ ಅಂತ ಹೇಳ್ತಾರೆ. ಈಗ ನಮ್ಮ ಕೈ ಮೇಲೆ, ಕಾಲ ಮೇಲೆಲ್ಲ ಏನೊಂದು ಕೂದಲು ಬೆಳೆಯುತ್ತೆ, ಅದಕ್ಕೆ ರೋಮ ಅಂತ ಹೇಳ್ತಾರೆ. ಅದೇ ಲೋಮ ಅಂತ ಕರೆದಿದ್ದಾರೆ. ಯಥಾ ಕೇಶ ಲೋಮ. ಈಗ ಚಿಕ್ಕ ವಯಸ್ಸಿನಲ್ಲಿ ಇರತಕ್ಕಂತಹ
ಮಕ್ಕಳಲ್ಲಿ ಅದು ಕಾಣಿಸೋದಿಲ್ಲ, ಕೇಶ ರೋಮಗಳು ಕಾಣಿಸಲ್ಲ. ಬೆಳೀತಾ ಇದ್ದಾಗ ಅದು ಕಾಣಿಸುತ್ತೆ. ಅಂದ್ರೆ ಅದು ಅವ್ಯಕ್ತವಾಗಿ. ಹಾಗೆ ಹಾಗೆ ಭಗವಂತನಿಂದ ಈ ಸೃಷ್ಟಿಯೆಲ್ಲ ಹೊರಹೊಮ್ಮಿದ್ರಿಂದ ಜಗತ್ನಲ್ಲಿ ನಾವು ಏನೇನು ಕಾಣ್ತಿದ್ದೇವೋ, ಏನೇನು ಅನುಭವಿಸ್ತಾ ಇದ್ದೇವೋ ಅದೆಲ್ಲವೂ ಭಗವಂತನೇ ಎಂಬುದಾಗಿ, ಅವನಿಗಿಂತ ಹೊರತಾಗಿ ಮತ್ತೊಂದು ಇಲ್ಲ ಎಂಬುದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅದನ್ನ ಸಾಧಕನು ರೂಢಿಸಿಕೊಳ್ಳಬೇಕು. ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ, ವ್ಯಕ್ತಿಯಲ್ಲೂ ಆ ಭಗವಂತನೇ ಇದ್ದಾನೆ. ಬೇರೆ ಬೇರೆ ಮುಖವಾಡಗಳನ್ನ ಹಾಕಿಕೊಂಡು ಅವನೇ ಇದ್ದಾನೆ ಅಂತ ಕಾಣಬೇಕು. ಅದರಿಂದ ಅಸೂಯೆ ಹೋಗುತ್ತದೆ, ಈರ್ಷ್ಯೆ ಹೋಗ್ತದೆ, ಸ್ಪರ್ಧಾತ್ಮಕ ಭಾವ ಹೋಗ್ತದೆ, ರಾಗದ್ವೇಷ ಶಿಥಿಲವಾಗ್ತದೆ, ಮನಸ್ಸು ಸಮತ್ವಕ್ಕೆ ಬರ್ತದೆ. ನಮ್ಮ ಶಿವರಾಮ ಶಾಸ್ತ್ರಿಗಳು ಒಂದು ಪದ್ಯದಲ್ಲಿ ಚೆನ್ನಾಗಿ ಹೇಳ್ತಾರೆ, ಎಲ್ಲಾ ಪರಬ್ರಹ್ಮವೆನಬೇಕು, ಬೇರೊಂದಿಲ್ಲವೆಂಬುವ ದೃಢವಿರಬೇಕು. ಎಲ್ಲೆಲ್ಲೂ ತೋರುವುದೆಲ್ಲ ಪರಬ್ರಹ್ಮದುಲ್ಲಾಸವೇ ಎಂದೆನಬೇಕು. ಎಲ್ಲಾ ಪರಬ್ರಹ್ಮವೆನಬೇಕು, ಎಲ್ಲವನ್ನ ಪರಬ್ರಹ್ಮ ಎನ್ನಬೇಕು ಅಂತ ಹೇಳ್ತಾರೆ. ಎಲ್ಲೆಲ್ಲೂ ತೋರುವುದೆಲ್ಲ ಪರಬ್ರಹ್ಮದುಲ್ಲಾಸ, ಎಕ್ಸ್ಪ್ರೆಷನ್, ಸ್ಫೂರ್ತಿ. ಎಲ್ಲೆಲ್ಲೂ ಪರಬ್ರಹ್ಮನ ಸ್ಫೂರ್ತಿ ಕಾಣ್ತಾ ಇದೆ, ಅಭಿವ್ಯಕ್ತಿ ಕಾಣ್ತಾ ಇದೆ ಅಂತ ಅಭ್ಯಾಸ ಮಾಡ್ಬೇಕಂತ. ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ, ಎಲ್ಲಾ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ. ಅಲ್ಲಲ್ಲರಸುವ ಗುಡಿಗಳಲ್ಲರಸುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಅಂದ್ರೆ ಗುಡಿಗಳಿಗೆ ಮಾತ್ರ ಸೀಮಿತ ಮಾಡಬಾರ್ದು. ಅಷ್ಟಮೂರ್ತಿ ಬೃಹತ್ ದೇವ ಪೂಜನಂ ವಿಶ್ವಂ ವಿಷ್ಣು, ಈ ದೃಷ್ಟಿ ಮನುಷ್ಯನಿಗೆ ಬರಬೇಕು. ಇದಕ್ಕೆ ದೃಷ್ಟಾಂತವನ್ನು ಕೊಡ್ಬೋದು. ಹೇಗೆ? ಒಂದು ಕಥೆ ಇದೆ ಪ್ರಸಿದ್ಧವಾದ. ಒಬ್ಬ ಭಕ್ತ ನಿತ್ಯ ಪೂಜೆಗೆ ಅಂತ ಹೇಳಿ ಒಂದು ಚಿನ್ನದ ರಾಮನನ್ನ, ಚಿನ್ನದ ಹನುಮಂತನನ್ನ ಇಟ್ಕೊಂಡಿದ್ದಂತೆ. ಅವನಿಗೆ ತುಂಬಾ ಬಡತನ ಬಂದ್ಬಿಡ್ತು. ಎಂತ ಸ್ಥಿತಿ ಬಂತು ಅಂತ ಹೇಳಿದ್ರೆ, ಆ ಚಿನ್ನದ ರಾಮ ಮತ್ತು ಹನುಮಂತನ ಮಾರಾಟ ಮಾಡೋ ಸ್ಥಿತಿ ಬಂತು. ಸುಮ್ಮನೆ ಕಥೆ ಅಷ್ಟೇ. ಭಕ್ತನಿಗೆ ಆ ಸ್ಥಿತಿ ಭಗವಂತ ಕೊಡಲ್ಲ, ದೃಷ್ಟಾಂತ. ಅವನು ಆ ಅಕ್ಕಸಾಲಿಗನ ಅಂಗಡಿಗೆ ತೆಗೆದುಕೊಂಡು ಹೋಗ್ತಾನೆ, ಚಿನ್ನದ ವ್ಯಾಪಾರಿ ಅಂಗಡಿ. ನೋಡಪ್ಪ, ಇದೆರಡು ತೂಕಕ್ಕೆ ಹಾಕಿ ಇದು ಎಷ್ಟು ದುಡ್ಡು ಆಗ್ತದೆ ಕೊಟ್ಟು ಬಿಡು ನನಗೆ. ಅವನು ತೂಕ ಮಾಡ್ತಾನೆ. ರಾಮ ಎಷ್ಟು ತೂಗ್ತಿದ್ದಾನೆ, ಹನುಮಂತ ಅಷ್ಟೇ ತೂಗ್ತಾ ಇದ್ದಾನೆ. ನೋಡಪ್ಪ, ಇದಕ್ಕಿಂತಿಷ್ಟು, ಇದು ಎರಡಕ್ಕೂ ಈಕ್ವಲ್ ರೇಟ್ ಅನ್ನು ಹೇಳ್ತಾನೆ ಅಕ್ಕಸಾಲಿ. ಅವನು ಭಕ್ತ ಹೇಳಿದ, ಹೇಗ್ ಸಾಧ್ಯ ಸ್ವಾಮಿ? ಇವನು ದಾಸ, ಅವನು ಒಡೆಯ. ಎಲ್ಲಿ ರಾಮ, ಎಲ್ಲಿ ಹನುಮಂತ? ಅವರಿಬ್ರು ಸಮಾನ. ರಾಮಾಯಣ ಕಾಲದಿಂದಲೂ ಸಮಾನ ಅಲ್ಲ. ಹನುಮಂತ ರಾಮನ ಕಾಲ ಬುಡಕ್ಕೆ ಕೂತ್ಕೊಂಡವನು, ದಾಸಾನು ದಾಸ ಅಂತ ಹೇಳಿದವನು. ಅವನ ಪ್ರಭು ಮರ್ಯಾದ ಪುರುಷೋತ್ತಮ ರಾಮಚಂದ್ರ. ಇಬ್ರು ಸಮಾನ ರೇಟ್ ಹೇಳ್ತಿದ್ದೀರಲ್ಲ ನೀವು ಅಂತ. ಏನ್ ಹೇಳ್ಬೇಕು ಇದಕ್ಕೆ? ಇವನು ಕಾಣ್ತಾ ಇರೋದು ನಾಮರೂಪ ದೃಷ್ಟಿ, ಯಾರೋ ಭಕ್ತ. ಅಕ್ಕಸಾಗಲಿ ಕಾಣ್ತಾ ಇರೋದು ಚಿನ್ನದ ದೃಷ್ಟಿ. ಯಾವಾಗ ಚಿನ್ನ ಕಾಣುತ್ತದೋ ಅವನಿಗೆ ನಾಮರೂಪ ಕಾಣ್ತಾನೇ ಇಲ್ಲ. ಅವನಿಗೆ ರಾಮನೂ ಕಾಣ್ತಾ ಇಲ್ಲ, ಹನುಮಂತನೂ ಕಾಣ್ತಾ ಇಲ್ಲ. ತೂಕ ಕಾಣ್ತಾ ಇದೆ, ಎರಡು ಈಕ್ವಲ್ ತೂಕ ಇದೆ, ಅದರಿಂದ ರೇಟ್ ಇಬ್ಬರಿಗೂ ಸಮ ಅಂತ. ಇವನಿಗೆ ಪಾಪ ಪುಣ್ಯಾತ್ಮನಿಗೆ ಭಗವಂತ ಭಕ್ತ ಕಾಣಿಸ್ತಾ ಇದ್ದಾನೆ. ಇಷ್ಟೇ. ಇನ್ನೊಂದು ಉದಾಹರಣೆ, ಈ ಸಕ್ಕರೆ ಅಚ್ಚಿನಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ಮಾಡ್ತಾರೆ. ಬತ್ತಾಸ ಏನೋ ಹೇಳ್ತಾರೆ ಅದಕ್ಕೆ. ಈ ಜಾತ್ರೆಗಳಲ್ಲೆಲ್ಲ ಮಾರಾಟ ಮಾಡ್ತಾರೆ. ಬೇರೆ ಬೇರೆ ಆಕಾರದ ವಸ್ತುಗಳನ್ನ ಸಕ್ಕರೆ ಅಚ್ಚಿನಲ್ಲಿ ಮಾಡಿದ್ರೆ ಆ ಮಗುವಿಗೆ ಅದು ಬೇರೆ ಬೇರೆ, ಇದು ಇದು ಹುಲಿ, ಇದು ಆಡು, ಇದು ಹಾವು, ಇದು ನರಿ ಅಂತ ಬೇರೆ ಬೇರೆ ಪ್ರಾಣಿಗಳನ್ನು ಗುರುತಿಸ್ತದೆ. ಅಂದ್ರೆ ವಾಸ್ತವವಾಗಿ ಅಲ್ಲಿರೋದೇನೋ ಬರೀ ಸಕ್ಕರೆ. ಹಾಗೆ ಈ ಜಗತ್ತೆಲ್ಲವೂ ಕೂಡ ಅದು ಬೇರೆ ಇದು ಬೇರೆ ಎಂಬುದಾಗಿ ಅಜ್ಞಾನಿಯ ದೃಷ್ಟಿ. ಜ್ಞಾನಿಗೆ
ಒಬ್ಬ ಭಗವಂತ ಬೇರೆ ಬೇರೆ ವೇಷಗಳನ್ನು ಹಾಕೊಂಡಿದ್ದಾನೆ, ಬೇರೆ ಬೇರೆ ನಾಮರೂಪಗಳಲ್ಲಿ ತೋರ್ತಾ ಇದ್ದಾನೆ. ಈ ಜಗತ್ತಿನ ಆತ್ಮ ಅದು ಒಂದೇ ಭಗವಂತ ಪರಮಾತ್ಮ ಮಾತ್ರ ಎಂಬುದಾಗಿ ಕಾಣ್ತಾನೆ, ಕಾಣಬೇಕು ಕೂಡ. ಶ್ರೀಮದ್ ಭಾಗವತದಲ್ಲಿ ಒಂದು ಕಥೆ ಬರ್ತದೆ. ನಾವು ಈಶಾವಾಸ್ಯಮಿದಂ ಸರ್ವಂ, ಈಶಾವಾಸ್ಯನ ಉಪನಿಷತ್ತಿನ ಘೋಷಣೆ ಅಂತ ಹೇಳ್ತೇವೆ. ವಾಸುದೇವ ಸರ್ವಮಿತಿ, ಇದೆಲ್ಲವೂ ವಾಸುದೇವನೆಂಬ ಭಗವದ್ಗೀತೆಯ ಘೋಷಣೆ ಅಂತ ಹೇಳ್ತೇವೆ. ಭಾಗವತವು ಘೋಷಿಸುತ್ತೆ ಸರ್ವಂ ವಿಷ್ಣುಮಯಂ ಜಗತ್, ಇದೆಲ್ಲವೂ ವಿಷ್ಣುವೇ ಎಂಬುದಾಗಿ ಭಾಗವತ ಘೋಷಿಸ್ತದೆ. ಆ ಪ್ರಸಂಗ ಯಾವುದಪ್ಪ ಅಂತ ಹೇಳಿದ್ರೆ, ಈ ಚತುರ್ಮುಖ ಬ್ರಹ್ಮದೇವನಿಗೆ ಒಂದ್ಸಲ ಸಂದೇಹ ಬಂತಂತೆ. ಸೃಷ್ಟಿಕರ್ತನಾದ ಪರಮಾತ್ಮ ಮಹಾವಿಷ್ಣು ತಾನು ಅವತಾರ ಮಾಡಿಬಿಟ್ಟು ಭೂಭಾರ ಹರಣ ಮಾಡ್ತೇನೆ ಅಂತ ಕೆಳಗೆ ಹೋಗಿದ್ದೇನೋ ಹೌದು, ಆದ್ರೆ ಅವನು ಮಾಡೋ ಕೆಲಸ ನೋಡಿದ್ರೆ ಅವನು ಹಾಗ ಅನಿಸಲ್ವಲ್ಲ ಅಂತ ಅನ್ನಿಸ್ತಂತೆ. ಯಾಕಂದ್ರೆ ಒಂದ್ ದಿವಸ ಕೃಷ್ಣ ವೃಂದಾವನದಲ್ಲಿದ್ದಾಗ ಈಗ ಗೋಪ ಬಾಲಕರಿಗೆಲ್ಲ ಹೇಳ್ತಾನೆ, ಇವತ್ತು ವನಭೋಜನ ಮಾಡೋಣ ಅಂತ. ನಿಮ್ ಮನೇಲಿ ಏನೇನು ಬುತ್ತಿ ಕಟ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ, ಏನೇನು ಮಾಡಿದಾರಲ್ಲ ಬುತ್ತಿ ಕಟ್ಕೊಂಡು ಬನ್ನಿ, ಎಲ್ಲರೂ ಸೇರ್ಕೊಂಡು ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ತಾನೆ. ಬುತ್ತಿ ಕಟ್ಕೊಂಡು ಹೋಗ್ತಾರೆ ಕಾಡಿಗೆ. ಅಲ್ಲಿ ಹಸುಗಳನ್ನೆಲ್ಲ ಮೇಲಿಕ್ ಬಿಟ್ಬಿಟ್ಟು ಇವರು ಹುಡುಗರೆಲ್ಲ ಸುತ್ತಲೂ ಮಂಡಲಾಕಾರದಲ್ಲಿ ಅಂದ್ರೆ ವೃತ್ತಾಕಾರದಲ್ಲಿ ಕೂತ್ಕೋತಾರೆ. ಮಧ್ಯದಲ್ಲಿ ಕೃಷ್ಣ ಕೂತ್ಕೊಳ್ತಾನೆ. ಎಡಗೈಯಲ್ಲಿ ಮೊಸರನ್ನ, ಬೆರಳುಗಳಿಗೆ ಉಪ್ಪಿನಕಾಯಿ ಸಿಕ್ಸ್ಕೊಂಡಿದ್ದಾನಂತೆ. ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ ಎಲ್ಲ ಬೇರೆ ಬೇರೆ ಉಪ್ಪಿನಕಾಯಿಯನ್ನ ಬೆರಳಿಗೆ ಸಿಕ್ಸ್ಕೊಂಡಿದ್ದಾನೆ. ಕೈ ಮಧ್ಯದಲ್ಲಿ ಮೊಸರನ್ನ ಹಿಡ್ಕೊಂಡಿದ್ದಾನೆ. ಅವನು ಹರಟೆ ಹೊಡಿತಾ ನಗ್ತಾ ಹುಡುಗರ ಜೊತೆ ಮಾತಾಡ್ತಾ ಮೊಸರನ್ನ ತಿಂತಾ ಉಪ್ಪಿನಕಾಯಿ ಚಪ್ಪರಿಸ್ತಾ ಇದ್ದಾನೆ. ಅದನ್ನ ನೋಡಿ ಬ್ರಹ್ಮದೇವರಿಗೆ ಅನ್ನಿಸ್ತು, ಇವನ ಪರಮಾತ್ಮ, ಇವನು ಭೂಭಾರ ಹರಣ ಮಾಡುವವನು ಇವನ. ಸರಿ, ಪರೀಕ್ಷೆ ಮಾಡೇ ಬಿಡುವ ಅಂತ ಬ್ರಹ್ಮ ಪರೀಕ್ಷೆ ಮಾಡ್ಲಿಕ್ಕೆ ಹೊಡ್ತಾನೆ. ಆ ಗೋವುಗಳನ್ನೆಲ್ಲ ಅಪಹರಿಸಿ ಬಿಡ್ತಾನೆ. ಹುಡುಗರು ನೋಡ್ತಾರೆ, ಕೃಷ್ಣ ಗೋವುಗಳು ಕಾಣ್ತಾ ಇಲ್ಲಲ್ಲ ಇಲ್ಲೋ ಅಂತ. ಕೃಷ್ಣ ಹೇಳ್ತಾನೆ, ನಾನು ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು ಆ ಮೊಸರನ್ನ ಹಿಡ್ಕೊಂಡಿರೋ ಕೈಯನ್ನೇ ಎತ್ತುಕೊಂಡು ದನಗಳನ್ನು ಹುಡುಕ್ಲಿಕ್ಕೆ ಹೊರಡ್ತಾನೆ. ಆ ಕಡೆ ದನಗಳನ್ನು ಎಷ್ಟು ಹುಡುಕರು ಸಿಕ್ಕಲ್ಲ. ಹಿಂತಿರುಗಿ ಬಂದು ನೋಡಿದ್ರೆ ಈ ಹುಡುಗರು ಇಲ್ಲ. ಬ್ರಹ್ಮ ಅವರನ್ನ ಅಪಹರಿಸಿ ಬಿಡ್ತಾನೆ. ಆ ಕೃಷ್ಣ ಯೋಚನೆ ಮಾಡ್ತಾನೆ, ಇದು ಬ್ರಹ್ಮದೇವರ ಕೆಲಸ. ನನ್ನ ಪರೀಕ್ಷೆ ಮಾಡ್ಲಿಕ್ಕೆ, ನಾನು ಯಾರು ಅನ್ನೋದು ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಸರಿ, ತೋರ್ಸೇ ಬಿಡೋಣ ಅಂತ ಹೇಳಿ ಅವನೇ ಗೋಪ ಬಾಲಕರಾಗ್ತಾನೆ, ಅವನೇ ಗೋವುಗಳು ಆಗ್ತಾನೆ. ಮತ್ತೆ ಮುಂದುವರಿಯುತ್ತೆ ಕ್ರೀಡೆ. ಯಾವುದು? ವನಭೋಜನ. ವನಭೋಜನ ಮುಂದುವರಿಸ್ತಾನೆ. ಯಾರು? ಗೋಪ ಬಾಲಕರು ಕೃಷ್ಣನೇ, ಗೋವುಗಳು ಕೃಷ್ಣನೇ. ಅವತ್ತಿಂದೆಲ್ಲ ಕೆಲಸ ಮುಗಿಸಿ ಆ ಗೋಪ ಬಾಲಕರು ಕೃಷ್ಣದು ದನಗಳೆಲ್ಲ ಕೊಟ್ಟಿಗೆಗೆ ಬರ್ತವೆ. ನೋಡಿ ಎಷ್ಟು ವಿಚಿತ್ರ. ಗೋಪ ಬಾಲಕರು ಕೃಷ್ಣನೇ, ಗೋವುಗಳು ಕೃಷ್ಣನೇ. ಆ ಬೇರೆ ಗೋಪಿಯರಿಗಿಲ್ಲ, ದೇವಕಿ ಮತ್ತು ವಸುದ ಇವರಿಗೆ ಏನು ಯಶೋಧ ಮತ್ತು ನಂದ ಭಾವನಿಗೆ ಕೃಷ್ಣ ದೇವರಾಗಿದ್ದ, ಅವನ ನೋಡ್ಕೊಂಡಿದ್ರು, ಆ ರೀತಿಯಾಗಿ ಸರಿ ಇದೆ. ಬಟ್ ಬೇರೆ ಇವರಿಗೆಲ್ಲ ಕೂಡ ಗೋಪ ಬಾಲಕರಿಗೆ, ಗೋಪರಿಗೆ ಆವತ್ತಿನ ದನ ಯಾಕೋ ವಿಶೇಷವಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇತ್ತು. ಆ ದನದ ಹತ್ರ ಹೋದ್ರೇನೆ ಖುಷಿ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಕರುಗಳೆಲ್ಲ ಕೊಟ್ಟಿಗೆಲೆ ಇತ್ತಲ್ಲ, ಆ ಕರು ಯಾಕೋ ಖುಷಿ ದನದ ಹತ್ರ ಹೋಗೋದು ಅಂದ್ರೆ. ಅಷ್ಟೇ ಅಲ್ಲ, ಅವ್ರ ಮಕ್ಕಳಿಗೆ ಇಷ್ಟು ನಮ್ಮ ಮಕ್ಕಳು ಅಂತ ಪ್ರೀತಿ ಮಾಡ್ತಾ ಇದ್ರಲ್ಲ, ಇವತ್ತು ಯಾಕೋ ವಿಶೇಷವಾಗಿದ್ದಾರಲ್ಲ ಈ ಮಕ್ಕಳು, ಇವ್ರ ಜೊತೆ ಕೂತ್ಕೊಳ್ಳೋದೇ ಸಂತೋಷ ಆಗ್ತದೆ, ಇವ್ರು ನೋಡ್ತಾ ಇರೋದೇ ಸಂತೋಷ ಆಗ್ತದೆ, ಯಾಕೋ ಸ್ಪೆಷಲ್ ಆಗಿದ್ದಾರಲ್ಲ ಇವತ್ತು ನಮ್ಮ ಮಕ್ಕಳು ಅಂತ ಯೋಚನೆ ಮಾಡಿದ್ರಂತೆ. ಯಾಕೆ? ಅವನು ಕೃಷ್ಣನಾಗಿದ್ದ. ಹಾಗೆ 1 ವರ್ಷ ಲೀಲೆ ಮಾಡ್ತಾನೆ. ಕೊನೆಗೆ ಬ್ರಹ್ಮದೇವನಿಗೆ ಅನ್ನಿಸ್ತದೆ, ಕ್ಷಮೆ ಕೇಳ್ತಾನೆ. ಇಲ್ಲ, ನಾನು ನಿನ್ನನ್ನು ಸಾಮಾನ್ಯ ಅಂತ ಅಂದುಕೊಂಡೆ, ನೀನು ಅಸಾಮಾನ್ಯ, ಅನ್ನೋದು ಭಗವಂತನಿದ್ದೀಯಾ ಅಂತ ಅವನು ಕ್ಷಮೆ ಕೇಳ್ತಾನೆ. ಭಗವಂತ ಅವನನ್ನು ಅನುಗ್ರಹಿಸ್ತಾನೆ, ಬ್ರಹ್ಮ ಸ್ತುತಿ ಮಾಡ್ತಾನೆ, ಇದೆಲ್ಲ ಬರ್ತದೆ. 1 ವರ್ಷಗಳ ಕಾಲ ಎಲ್ಲವೂ ಆಗಿ ಅವನು ಹೀಗೊಂದು ಲೀಲೆ ಮಾಡಿದ್ನಲ್ಲ, ಆಗ ಭಾಗವತ ಹೇಳ್ತಾನೆ, ಸರ್ವಂ ವಿಷ್ಣುಮಯಂ ಜಗತ್ ಎಂಬುದನ್ನು ತೋರಿಸಿದ ಅಂತ. ಎಷ್ಟು ಅದ್ಭುತವಾದ ಒಂದು ಕಥೆ. ಅದೊಂದು ಕಲ್ಪನೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಈ ಸೃಷ್ಟಿಯ ಎಲ್ಲ ಚರಾಚರಗಳು ಕೂಡ ಭಗವಂತನೇ ವೇಷ ಹಾಕೊಂಡು ನಿಂತ್ಕೊಂಡು, ವೃಕ್ಷದ ರೂಪದಲ್ಲಿರುವವನು, ಸಸ್ಯದ ರೂಪದಲ್ಲಿರುವವನು, ಪ್ರಾಣಿ ಪಕ್ಷಿಗಳ ರೂಪದಲ್ಲಿರುವವನು. ಆ ದೃಷ್ಟಿ ಯಾವಾಗ
ಮನುಷ್ಯನಿಗೆ ಬರ್ತದೋ ಮನಸ್ಸು ಪವಿತ್ರವಾಗುತ್ತೆ, ಮನಸ್ಸು ಸಮತ್ವವನ್ನು ಪಡೆದುಕೊಳ್ತದೆ, ಮನಸ್ಸು ಶುದ್ಧವಾಗುತ್ತೆ. ಆ ನಿರ್ಗುಣ ನಿರಾಕಾರವಾದ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಕ್ಷಮತೆಯನ್ನು ಪಡೆದುಕೊಳ್ತದೆ. ಹೀಗೆಂಬುದಾಗಿ ಭಗವಂತ ಹೇಳ್ತಾನೆ ಇಲ್ಲಿ. ನಾನಿಲ್ಲದೆ ಇರಬಹುದಾದ ಯಾವ ಚರಾಚರ ಭೂತವೂ ಇಲ್ಲ ಎಂಬುದಾಗಿ ಹೇಳ್ತಾ, ಆತ್ಮ ಗುಡಾಕೇಶ, ಹೇ ಗುಡಾಕೇಶ ನಾನು ಆತ್ಮ ಇದ್ದೇನೆ ಎಂಬುದಾಗಿ ಪ್ರಥಮತವಾಗಿ ಹೇಳಿ, ಸಕಲ ಜಗತ್ತಿನ ಆತ್ಮವಾಗಿ ನಾನಿದ್ದೇನೆ, ಜೀವಾತ್ಮನ ಸ್ವರೂಪವಾಗಿ ಜಗತ್ತಿನ ಸ್ವರೂಪವಾಗಿ ನಾನಿದ್ದೇನೆ ಎಂಬುದಾಗಿ ಹೇಳ್ತಾ, ಆರಂಭದಲ್ಲಿ ಚಿತ್ಸ್ವರೂಪದ ಅವನ ವಿಭೂತಿಯನ್ನ, ಕೊನೆಗೆ ಸತ್ಸ್ವರೂಪದ ವಿಭೂತಿಯನ್ನ ಹೇಳ್ತಾ ಸಚ್ಚಿದಾನಂದ ಪರಮಾತ್ಮನು ತನ್ನ ವೈಭವವನ್ನ ಹೇಳಿದ. ಇಷ್ಟೇ ಏನು ಅವನು ವೈಭವ ಅಂತ ನಾವು ಅಂದುಕೊಂಡ್ರೆ, ಭಗವಂತನೇ ಹೇಳ್ತಾನೆ ಮುಂದಿನ ಶ್ಲೋಕದ 40ನೇ ಶ್ಲೋಕ, ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ. ಹೇ ಪರಂತಪ, ಅರ್ಜುನಿಗೆ ಇನ್ನೊಂದು ಹೆಸರು. ಇದು ಯಾವ ನಾಮ? ಇದು ರೂಢನಾಮ ಅಲ್ಲ, ಇದು ಅನ್ವರ್ಥನಾಮ. ಅವನು ಮಹಾಪ್ರತಾಪಿಯಾಗಿದ್ದ, ಯುದ್ಧದಲ್ಲಿ ಶತ್ರುಗಳನ್ನು ಸುಡುತ್ತಾ ಇದ್ದ. ಪರಾನ್ ಶತ್ರುನ್ ತಾಪಯತಿ ಇತಿ ಪರಂತಪ, ಶತ್ರುಗಳನ್ನ ತನ್ನ ಬಿಲ್ವಿದ್ಯೆಯಿಂದ ಸುಟ್ಟು ಹಾಕ್ತಿದ್ದ, ಆದ್ದರಿಂದ ಪರಂತಪ. ಹೇ ಪರಂತಪ, ಮಮ ದಿವ್ಯಾನಾಂ ವಿಭೂತೀನಾಂ ಅಂತಃ ನ ಅಸ್ತಿ, ನನ್ನ ದಿವ್ಯವಾದ ಈ ವಿಭೂತಿಗಳಿಗೆ ಕೊನೆ ಎಂಬುದಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಹೇಳಿದ್ದು ಸುಮಾರಾಯ್ತಲ್ಲ, ನಮ್ಗೆ ಒಂದು ಹತ್ತತ್ರ ಒಂದು 15 ಕ್ಲಾಸ್ ಆಯ್ತಲ್ಲ. ಇಷ್ಟು ವಿಶಾಲವಾಗಿ 78 ವಿಭೂತಿ ಹೇಳಿದ್ಯಲ್ಲ, ಅಂದ್ರೆ ಅದು ಎಷ್ಟು ಅಂದ್ರೆ ಹೇಳ್ತಾನೆ ಅವನು, ಮಯಾ ವಿಭೂತೇ ವಿಸ್ತರ ಪ್ರೋಕ್ತ, ನಾನೇನು ವಿಸ್ತಾರವಾಗಿ ವಿಭೂತಿಯನ್ನು ಹೇಳಿದ್ನಲ್ಲ, ನೀನೇ ಕೇಳ್ಕೊಂಡಿದ್ದಿ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ, ಯಾವ್ಯಾವ ಭಾವದಿಂದ ನಾನು ನಿನ್ನನ್ನು ಚಿಂತಿಸ್ಲಿ, ನಿನ್ನನ್ನು ಧ್ಯಾನಿಸ್ಲಿ ಎಂಬುದಾಗಿ ನೀನು ಕೇಳ್ಕೊಂಡಿದ್ಯಲ್ಲ, ಅದಕ್ಕೆ ವಿಸ್ತಾರವಾಗಿ ನಾನು ಹೇಳ್ತೇನೆ ಎಂಬುದಾಗಿ ನಾನು ಹೇಳಿದ್ದೆ ಅಲ್ವಾ. ನಾನು ಹೇಳಿದ್ದು ವಿಸ್ತಾರವಾಗಿ ಹೇಳಿದ್ದು ಎಷ್ಟು ಅಂತ ಕೇಳಿದ್ರೆ, ಏಷತು ಉದ್ದೇಶತಃ, ಉದ್ದೇಶ ಅಂದ್ರೆ ಬೇಕಂತಲೇ ಅಂತ ನಮ್ಮಲ್ಲಿ ಪದ ಇದೆ, ಉದ್ದೇಶಪೂರ್ವಕವಾಗಿ ಮಾಡ್ತಾನೆ ಅಂತ. ಉದ್ದೇಶ ಎನ್ನುವ ಶಬ್ದಕ್ಕೆ ಅರ್ಥ ಉತ್ ದೇಶ, ಉತ್ ಅಂದ್ರೆ ಸ್ವಲ್ಪ, ದೇಶ ಅಂದ್ರೆ ಜಾಗ ಅಂತ, ಅಂದ್ರೆ ಸ್ವಲ್ಪ ಪ್ರಮಾಣ ಅಂತ ಅರ್ಥ. ಶಂಕರರು ಉದ್ದೇಶತಃ ಏಕದೇಶೇನ ಪ್ರೋಕ್ತಃ ಅಂದ್ರೇನು, ಸ್ವಲ್ಪ ಮಾತ್ರವೇ ಹೇಳಿತು, ವಿಸ್ತಾರವಾಗಿ ಇಷ್ಟೊತ್ವರೆಗೆ ಹೇಳಿದ್ದು ಅಂತ ನೀನೇನ್ ತಿಳ್ಕೊಂಡಿದ್ಯೋ ಅದು ಸ್ವಲ್ಪ ಮಾತ್ರವೇ ಆಗಿದೆ ಅಂತ ಹೇಳ್ತಾನೆ. ನನ್ನ ದಿವ್ಯವಾದ ವಿಭೂತಿಗಳಿಗೆ ಅಂತಹ ನ ಅಸ್ತಿ, ಕೊನೆ ಎಂಬುದಿಲ್ಲ. ಎಲ್ಲವೂ ಅವನ ವಿಭೂತಿಯೇ, ಅನಂತವಾದ ವಿಭೂತಿ. ಶಿವಮಹಿಮ್ನ ಸ್ತುತಿಯಲ್ಲಿ ಅದರ ಕರ್ತರು ಎಲ್ಲ ರಚನೆ ಮಾಡಿದ್ಮೇಲೆ ಒಂದು ಮಾತನ್ನು ಹೇಳ್ತಾನೆ, ಅಸಿತಗಿರಿ ಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖನಿ ಪತ್ರ ಮುರುವಿ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶಪಾರಂ ನ ಯಾತಿ. ಹೇ ಈಶ್ವರ, ನಿನ್ನ ಗುಣಗಳನ್ನ ವರ್ಣಿಸ್ಲಿಕ್ಕೆ ಒಂದು ಪತ್ರ ತಗೊಂಡು ನಾನು ಬರೀತೇನೆ ಅಂತ ಇಟ್ಕೊಳ್ಳೋಣ. ಪದ್ಯದ ರೂಪದಲ್ಲಿ ನಾನು ರಚನೆ ಮಾಡ್ಲಿಕ್ಕೆ ಹೊರಟೆ. ಯಾವುದು? ಈಶ್ವರನ ಮಹಿಮೆಯನ್ನ ಹೇಳಬೇಕು, ಭಗವಂತನ ಮಹಿಮೆಯನ್ನ ಗುಣಗಾನ ಮಾಡಬೇಕು ಅಂತ. ನೆನಪಿರ್ಲಿ, ಎಲ್ಲಾ ಸ್ತುತಿಗಳೂ ಕೂಡ ಭಗವಂತನ ಮಹಿಮೆ ವಿಭೂತಿಯನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಅವನ ವಿಭೂತಿಯನ್ನ ಅದು ವರ್ಣಿಸುತ್ತೆ. ಮಹಿಮೆ, ವಿಭೂತಿ ಎಲ್ಲ ಒಂದೇ ಅರ್ಥ, ಐಶ್ವರ್ಯ ಎಲ್ಲ. ನಾನು ಕವನದ ರೂಪದಲ್ಲಿಯೋ ಅಥವಾ ಲೇಖನದ ರೂಪದಲ್ಲಿಯೋ ನಿನ್ನ ಮಹಿಮೆಯನ್ನ ಬರಲಿಕ್ಕೆ ಹೊರಟೆ ಅಂತ ಇಟ್ಕೊಳ್ಳೋಣ. ಅಸಿತಗಿರಿ ಸಮಂ ಸ್ಯಾತ್ ಕಜ್ಜಲಂ, ತುಂಬಾ ಬರಿಬೇಕು ಅಂತ
ಯಾಕಂದ್ರೆ ತುಂಬಾ ಇದೆ ವಿಭೂತಿ, ಅನಂತ ವಿಭೂತಿ. ಒಂದು ಕಪ್ಪು ಬೆಟ್ಟ, ಒಂದು ಹಿಮಾಲಯದಷ್ಟು ದೊಡ್ಡ ಪರ್ವತದಷ್ಟು ಕಜ್ಜಲ. ಕಜ್ಜಲ ಅಂದ್ರೆ ಕಾಡಿಗೆ. ಹಿಂದೆಲ್ಲ ನಮ್ಮ ಹಾಗೆ ಮಸಿ ಅಂತ ಇಂಕ್ ಪೆನ್ ಒಳಗಡೆ ಬರ್ತಿರ್ಲಿಲ್ಲ, ಅದು ಪಾತ್ರೆ, ಬೇರೆ ಪಾತ್ರೆಯಲ್ಲಿ ಇರ್ತಿತ್ತು. ಅದರಿಂದ ಹಕ್ಕಿಯ ಪುಕ್ಕವನ್ನು ತೆಗೆದುಕೊಂಡು ಅದರ ಹಿಂಭಾಗದಲ್ಲಿ ಅದ್ದುಕೊಂಡು ಬರೆಯುವಂತಹ ಒಂದು ಸಂದರ್ಭ. ಹಾಗೆ ಆ ಕಜ್ಜಲ ಅಂತ ಏನಿದೆ, ಮಸಿ ಅಂತ ಏನಿದೆ, ಪರ್ವತದಷ್ಟು ದೊಡ್ಡ ಮಸಿಯ ಒಂದು ದೊಡ್ಡ ಒಂದು ರಾಶಿಯನ್ನು ತಂದು ಸಿಂಧು ಪಾತ್ರೆ, ಸಮುದ್ರವೇ ಪಾತ್ರೆಯಾಗಿ ಮಾಡಿಕೊಂಡ್ರೆ, ಉದಾಹರಣೆಗೆ ಸಮುದ್ರದಲ್ಲಿರುವ ನೀರೆಲ್ಲ ಶಾಯಿ ಅಂತ ಇಟ್ಕೊಂಡು, ಅಷ್ಟು ಶಾಯಿಯಲ್ಲಿ ಲೇಖನಿ ಬೇಕಲ್ಲ, ಸುರ ತರುವರ ಶಾಖಾಹ ಲೇಖನಿ. ದೇವಲೋಕದ ವೃಕ್ಷಗಳು ಅಂತ ಪಾರಿಜಾತ, ಕಲ್ಪತರು ಮುಂತಾದವುಗಳು ಇವೆಯಲ್ಲ, ಅವುಗಳನ್ನೆಲ್ಲ ಶಾಖೆ, ಅವುಗಳ ಶಾಖೆಯನ್ನ ಲೇಖನಿಯಾಗಿ ಮಾಡ್ಕೊಳ್ಳೋದು. ಅಷ್ಟು ಲೇಖನಿಗಳು. ಈಗ ಪತ್ರ ಬೇಕಲ್ಲ, ಪತ್ರ ಅಂದ್ರೇನು, ಬರೆಯೋ ಪೇಪರ್. ಉರ್ವಿ, ಉರ್ವಿ ಅಂದ್ರೆ ಭೂಮಿ, ವಿಶಾಲವಾದ ಈ ಭೂಮಿಯನ್ನೇ, ಅಥವಾ ಭೂಮಿಯಷ್ಟು ದೊಡ್ಡದಾದ ಒಂದು ಹಾಳೆ, ಅದನ್ನು ಪತ್ರವಾಗಿ ಇಟ್ಟುಕೊಂಡು ಬರೆಯೋದು ಯಾರು? ಲಿಖತಿ ಯದಿ ಗೃಹೀತ್ವಾ ಶಾರದ, ಸಾಕ್ಷಾತ್ ಸರಸ್ವತಿಯೇ ಕೂತ್ಕೊಂಡು ಬರಿತಾ ಇದ್ದಾಳೆ. ಎಷ್ಟೊತ್ತು? ಅರ್ಧ ಗಂಟೆನೋ, ಒಂದು ತಾಸು ಅಲ್ಲ, ಸರ್ವಕಾಲ, ಎಲ್ಲಾ ಕಾಲಗಳಲ್ಲಿ. ಸೃಷ್ಟಿ ಆರಭ್ಯ ಬರಲಿಕ್ಕೆ ಹೊರಟರು ಅಷ್ಟು ದೊಡ್ಡ ಶಾಯಿಯನ್ನು ಬಳಸಿ, ಅಷ್ಟು ವಿಶಾಲವಾದ ಪತ್ರದ ಮೇಲೆ ದೇವತರುಗಳನ್ನೇ ಏನು ಲೇಖನಿಯಾಗಿ ಮಾಡಿಕೊಂಡು ಶಾರದೆಯೇ ಸರ್ವಕಾಲ ಬರೆದರೂ ಕೂಡ ಈಶ ತದಪಿ ತವ ಗುಣಾನ ಈಶ ಪಾರಂ ನ ಯಾತಿ, ನಿನ್ನ ಗುಣಗಳನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲಪ್ಪ ಅಂತ ಕವಿ ಹೇಳ್ತಾನೆ. ಅನಂತವಾದಂತಹ ಮಹಿಮೆ, ಅನಂತ ನಾಮ, ಅನಂತ ರೂಪ ಭಗವಂತನದ್ದಾಗಿದೆ ಎಂಬುದಾಗಿ. ಸರಿ, ಇನ್ನೊಂದು ಉಪಾಯ ಹೇಳ್ತಾನೆ ಭಗವಂತ. ಏನು? ಎಲ್ಲಾ ಮಹಿಮೆನ ನನಗೆ ಹೇಳಲಿಕ್ಕೆ ಆಗ್ಲಿಲ್ಲ, ಒಂದಿಷ್ಟು ಹೇಳಿದ್ದೇನೆ, ನೀನೇ ಬರ್ಕೋಬಹುದು. ನಿಂಗೆ ಇನ್ನೊಂದಿಷ್ಟು ಬೇಕು ಅಂತ ಹೇಳಿದ್ರೆ ನೀನೇ ಮಾಡ್ಕೊಳ್ಬಹುದು. ಭಗವದ್ ವಿಭೂತಿಯನ್ನು ಗುರುತಿಸುವುದಕ್ಕೆ ಏನು ಉಪಾಯ, ಏನು ಸೂಚನೆ, ಅದನ್ನ ಮುಂದಿನ ಶ್ಲೋಕಗಳನ್ನು ಹೇಳ್ತಾನೆ. ಮುಂದಿನ 2 ಶ್ಲೋಕಗಳು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹೇ ಅರ್ಜುನ, ಯದ್ಯತ್ ಸತ್ವಂ, ಯಾವ್ದ್ಯಾವುದು ಪ್ರಾಣಿ ಮತ್ತು ಪದಾರ್ಥಗಳಿವೆಯೋ ಈ ಸೃಷ್ಟಿಯಲ್ಲಿ, ಅವುಗಳಲ್ಲಿ ವಿಭೂತಿ ಮತ್ತು ಶ್ರೀಮತ್ ವಾ ಊರ್ಜಿತ. ವಿಭೂತಿ ಅಂದ್ರೆ ಐಶ್ವರ್ಯ, ಮಹಿಮಾತಿಶಯ ನಿನಗೆ ಕಾಣಿಸಿದ್ರೆ, ಶ್ರೀಮತ್ ಸೌಂದರ್ಯ ಕಾಣಿಸಿದ್ರೆ, ಊರ್ಜಿತಂ ಹೇರಳವಾದ ಅತಿಶಯವಾದಂಥ ಆ ಶಕ್ತಿ, ಬಲ, ಉತ್ಸಾಹ ಕಾಣಿಸಿದ್ರೆ, ತತ್ತತು ತ್ವಂ ಮಮ ತೇಜ ಅಂಶ ಸಂಭವಾತ್ ಅವಗಚ್ಚ, ಅವೆಲ್ಲವೂ ನನ್ನ ತೇಜಸ್ಸಿನ ಅಂಶದಿಂದಲೇ ಉಂಟಾದದ್ದು ಎಂಬುದಾಗಿ ತಿಳಿದುಕೋ. ಅವನ ವಿಭೂತಿಯನ್ನು ನಾವು ಪಟ್ಟಿ ಮಾಡಲಿಕ್ಕೆ ದೇವರು ಕೊಟ್ಟಿರ್ತಕ್ಕಂತಹ ಉಪಾಯ, ಮಾರ್ಗದರ್ಶನ. ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಜಡ ಮತ್ತು ಚೇತನಾತ್ಮಕ, ಚರ ಅಚರವಾದ ಯಾವುದೇ ಪದಾರ್ಥಗಳಿರ್ಲಿ, ಸತ್ವಂ ಎನ್ನುವ ಶಬ್ದದಿಂದ ಹೇಳಿದ್ದಾನೆ. ಅವುಗಳಲ್ಲಿ ಕಾಣತಕ್ಕಂಥ ವಿಭೂತಿ, ವಿಭೂತಿ ಮತ್ತು ಶ್ರೀ ಮತ್ತು ಊರ್ಜಿತಂ, ಈ 3 ಗುಣಗಳು ಇದ್ರೆ ಅದು ಭಗವಂತನ ಅಂಶ ಅಲ್ಲಿ ಸೇರ್ಕೊಂಡಿದೆ ಅಂತ ತಿಳ್ಕೊ. ಹೌದು, ನಾನು ವಿಭೂತಿ ಅಂತ ತಿಳ್ಕೊ ಅಂತ ಹೇಳ್ತೀನಿ. ವಿಭೂತಿ ಮತ್ತು ಎನ್ನುವ ಶಬ್ದಕ್ಕೆ, ವಿಭೂತಿ ಎನ್ನುವುದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಪ್ರಭಾವ, ಧನ, ಪುಣ್ಯ, ಕರ್ಮ, ವಿದ್ಯಾ, ತಪಸ್ಸು, ಧೈರ್ಯ, ಶೌರ್ಯ, ಔದಾರ್ಯ, ಶಮ, ದಮ ಮುಂತಾದ ಸದ್ಗುಣಗಳು, ಜ್ಞಾನದ ಅತಿಶಯ, ಇವೆಲ್ಲವೂ ವಿಭೂತಿ ಎಂಬ ಶಬ್ದದಿಂದ ಕರೆಯಲ್ಪಡುತ್ತೆ. ಈಗ ಒಬ್ಬ ವ್ಯಕ್ತಿಯಲ್ಲಿ ತುಂಬಾ ಪ್ರಭಾವಶಾಲಿಯಾಗಿದ್ದಾನಪ್ಪ, ಅವನನ್ನು ನೋಡಿದ್ರೆ ನಾವು ಅಟ್ರಾಕ್ಟ್ ಆಗ್ಬಿಡ್ತೇವೆ. ಅಂತಹ ಒಂದು ವ್ಯಕ್ತಿತ್ವ ಬರೀ ಮನುಷ್ಯರಷ್ಟೇ ಅಲ್ಲ, ಸೃಷ್ಟಿಯ ಅನೇಕ ವಸ್ತುಗಳು ಇರ್ತವೆ. 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾ,
ಅದನ್ನ ನೋಡಿದ ತಕ್ಷಣ ಮನಸ್ಸು ವಂಡರ್ ಸ್ಟ್ರಕ್ ಅಂತ ಹೇಳ್ತಾರಲ್ಲ, ಮನಸ್ಸು ನಿಂತೋಗ್ಬಿಡುತ್ತೆ. ಅವುಗಳಲ್ಲೆಲ್ಲ ಭಗವಂತನ ಒಂದು ತೇಜಸ್ಸು, ಒಂದು ತೇಜಸ್ಸಿನ ಅಂಶ ಅದರಲ್ಲಿ ಸೇರ್ಕೊಂಡಿದೆ ಅಂತ ಅಂದುಕೊಳ್ಳಬೇಕು. ಡಿ.ವಿ.ಜಿ ಬಹಳ ಚೆನ್ನಾಗಿ ಹೇಳ್ತಾನೆ, ಬಹುಜನಂ ಕೈ ಮುಗಿವ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇ ನಿಂದು ಸಂಶಯಿಸಬೇಡ, ವಿಹಿತಗೈದವರಾರು ವಸತಿಯುಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಬಹುಜನರು ಕೈ ಮುಗಿಯುವ ತೀರ್ಥದೊಳು ಕ್ಷೇತ್ರದೊಳು ಅಲ್ಲಿ ಮಹಿಮೆಯಲ್ಲೇನೆಂದು ಅಲ್ಲಿ ಏನ್ ಮಹಿಮೆ ಇದೆಯಪ್ಪ ಅಂತ ಸಂಶಯಿಸಬೇಡ. ಮಹಿಮೆ ಮನಸ್ಸೋ ತಡೆಯೋ, ಯಾವುದನ್ನ ನೋಡಿದ ತಕ್ಷಣ ನಿನ್ನ ಮನಸ್ಸು ಸೋತು ಬಿಡ್ತದ, ಅಬ್ಬಾ ಆಶ್ಚರ್ಯ ಅಂತ ಹೇಳುತ್ತೋ, ಮನಸ್ಸು ನಿಂತು ಬಿಡುತ್ತೋ, ಅಥವಾ ಮನಸ್ಸು ಅದಕ್ಕೆ ಆಕರ್ಷಿತವಾಗಿ ಬಿಡುತ್ತದೋ, ಅಲ್ಲೆಲ್ಲ ಭಗವಂತನ ವಿಭೂತಿ, ಭಗವಂತನ ಮಹಿಮೆ ಇದೆ ಎಂಬುದಾಗಿ ನಾವು ಪರಿಗಣಿಸಬೇಕು. ವಿಶಾಲ ಆಕಾಶವನ್ನು ನೋಡಿದ, ವಿಶಾಲವಾದ ಸಮುದ್ರವನ್ನು ನೋಡಿದಾಗ, ಒಮ್ಮೊಮ್ಮೆ ದೊಡ್ಡ ದೊಡ್ಡ ವೃಕ್ಷಗಳನ್ನು ನೋಡಿದಾಗ, ಒಂದೊಂದು ಆಲದ ಮರ ಅನೇಕ ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ, ಎಕರೆಗಳ ವ್ಯಾಪ್ತಿಯಲ್ಲಿ ಅದು ವಿಸ್ತರಿಸುವುದು ನೋಡಿದಾಗ, ಹಾಗೆ ಅಲ್ಲ ಮನುಷ್ಯರಲ್ಲಿಯೂ ಕೂಡ ಅವರಲ್ಲಿರ್ತಕ್ಕಂತಹ ಧನ, ಪುಣ್ಯ, ಕರ್ಮ, ವಿದ್ಯಾ, ತಪಸ್ಸು ಇವುಗಳು ವಿಶೇಷವಾಗಿ ತೋರ್ಪಡಿಸಿಕೊಂಡಿದೆ ಅಂತ ಅರ್ಥ. ಭಗವಂತನ ತೇಜಸ್ಸು ಅವನೊಳಗಡೆ ಸೇರ್ಕೊಂಡಿದೆ. ಅಷ್ಟೇ ಅಲ್ಲ, ಶ್ರೀ ಮತ್ತು ಇಲ್ಲಿ ಶ್ರೀ ಅಂತ ಹೇಳಿದ್ರೆ ದುಡ್ಡು ಅಂತ ಅರ್ಥ ಅಲ್ಲ, ಶೋಭಾ, ಸಂಪತ್ತು ಅಂತ ಒಂದು ಅರ್ಥ ಇದೆ. ಶೋಭಾ, ಕಾಂತಿ, ಬುದ್ಧಿ, ಕೀರ್ತಿ, ಸ್ಫೂರ್ತಿ, ಅತ್ಯಂತ ಸುಂದರವಾಗಿದೆಯಪ್ಪ ಯಾವುದೋ ಒಂದು ವಸ್ತು, ಮನಸ್ಸು ಸೋತು ಬಿಡುತ್ತೆ ಅದರ ಕಡೆಗೆ ಅಂತಿದ್ರೆ ಅದು ಭಗವಂತನ ವಿಭೂತಿ. ಇನ್ನೊಂದು ಊರ್ಜಿತಂ, ಊರ್ಜಿತ ಅಂದ್ರೆ ವೇಗ, ಉತ್ಸಾಹ, ಪೌರುಷ, ಗಟ್ಟಿತನ, ಸಾರ, ಇವುಗಳನ್ನೆಲ್ಲ ಊರ್ಜಿತ ಎನ್ನುವ ಶಬ್ದದಿಂದ ಕರೀತಾರೆ. ಅಂಥದ್ದನ್ನು ನಾವು ಕಂಡರೂ ಕೂಡ ಭಗವಂತನ ಅಂಶ ಎಂಬುದಾಗಿ ನಾವು ಪರಿಗಣಿಸಬಹುದು. ಅಲ್ಲ, ಇಡೀ ಸೃಷ್ಟಿಯೇ ಭಗವಂತನಾದ್ಮೇಲೆ ಕೆಲವೊಂದಿಷ್ಟನ್ನ ಯಾಕೆ ಅಂತ ಹೇಳಿದ್ರೆ ಅವನ ಸಾಮರ್ಥ್ಯ ಅನ್ನೋದು ವಿಶೇಷವಾಗಿ ಪ್ರಕಟ ಆಗಿದೆ ಅಂತ. ಸಾಮಾನ್ಯ ರೂಪದಿಂದ ಎಲ್ಲ ಕಡೆ ಇದ್ರೂ ಕೂಡ ವಿಶೇಷವಾಗಿ ಪ್ರಕಟವಾಗಿದೆ. ಈಗ ವಿದ್ಯುತ್ತಿನ ಹರಿವು ವೈರಲ್ಲಿ ಎಲ್ಲಾ ಕಡೆ ಇದ್ರೂ ಅದು ಟ್ಯೂಬ್ ನಲ್ಲಿ ಪ್ರಕಟವಾಗುತ್ತೆ, ಫ್ಯಾನ್ ಅಲ್ಲಿ ಪ್ರಕಟವಾಗುತ್ತೆ, ವಿಶೇಷವಾಗಿ ಪ್ರಕಟವಾಗುವಂಥದ್ದು. ವಿಭೂತಿ ಅಂದ್ರೆ ವಿಶೇಷೇಣ ಅಭಿವ್ಯಕ್ತಿ ಅಂತ ಅರ್ಥ, ವಿಶೇಷೇಣ ಭವನಂ. ಹಾಗೆ ಅವನ ಭಗವಂತ ಸಾನ್ನಿಧ್ಯ ಅನ್ನೋದು ಎದ್ದು ತೋರ್ತದೆ. ಈಗ ಉದಾಹರಣೆಗೆ ನೋಡಬೇಕು ಅಂತ ಹೇಳಿದ್ರೆ, ಈಗ ಸಸ್ಯಗಳು, ಅನೇಕ ರೀತಿಯ ಸಸ್ಯಗಳಿದೆ. ಅವುಗಳಲ್ಲಿ ತುಳಸಿಯನ್ನ ನೋಡಿದಾಗ ಅದೊಂದು ವಿಶೇಷ ಗುಣಧರ್ಮಗಳನ್ನು ಒಳಗೊಂಡ ಹಾಗೆ ಕಾಣಿಸುತ್ತೆ. ಭಗವಂತ ಅದನ್ನೆಲ್ಲ ಪಟ್ಟಿ ಮಾಡ್ಲಿಕ್ಕೆ ಹೋಗಿಲ್ಲ, ಹಾಗೆ ಸುಮಾರು ಬಿಟ್ಟಿದ್ದಾನೆ ನಮಗೋಸ್ಕರ ಪಟ್ಟಿ ಮಾಡ್ಲಿಕ್ಕೆ. ಸಸ್ಯಾನಾಂ ಅಹಂ ತುಳಸಿ ಅಂತ ಹೇಳ್ಬೋದು, ಅಥವಾ ಪ್ರಾಣೀನಾಂ ಅಹಂ ಧೇನು, ಅವನು ಕಾಮಧೇನುನ ಹೆಸರು ಹೇಳಿದ್ದಾನೆ. ಆದ್ರೆ ನಮ್ಮ ಲೋಕಲ್ ಹಸುಗಳಿದೆಯಲ್ಲ, ಎಂತ ದೇಸಿ ದನಗಳು, ಅದು ಭಗವಂತನ ವಿಭೂತಿನಿ. ಯಾಕಂದ್ರೆ ಮಹಿಮೆ ಮನಸ್ಸೋ ತಡೆಯೋ ಅಂತ ಹೇಳಿದ್ದಾನ ಡಿ.ವಿ.ಜಿ. ಅದರ ಹತ್ರ ಹೋದಾಗ ಮನಸ್ಸು ಏನೋ ಒಂದು ಆಕರ್ಷಿತವಾಗ್ತದೆ, ಏನೋ ಸಂತೋಷವನ್ನು. ಅಲ್ಲ, ಅದಕ್ಕೊಂದು ಸಂಸ್ಕಾರ ಬೇಕು. ಗೋವನ್ನ ಪ್ರೀತಿಸುವುದಕ್ಕೆ, ಗೌರವಿಸುವುದಕ್ಕೆ, ಅದರ ಸಾಮೀಪ್ಯವನ್ನ ಸಂತೋಷಿಸುವುದಕ್ಕೂ ಜೀವಕ್ಕೊಂದು ಸಂಸ್ಕಾರ ಬೇಕು, ಅದು ಬೇರೆ ವಿಷಯ. ಆದ್ರೆ ಅದು ಸೃಷ್ಟಿಯ ವಿಶೇಷ ಎಂಬುದಾಗಿ ಒಂದು ಕಾಣಿಸ್ತದೆ ನಮ್ಗೆ. ಅಶ್ವತ್ಥದಂತಹ ವೃಕ್ಷದ ಸಮೀಪಕ್ಕೆ, ಅಶ್ವತ್ಥದ ಹೆಸರು ಭಗವಂತ ಹೇಳಿಬಿಟ್ಟಿದ್ದಾನೆ. ಹಾಗೆ ಎಷ್ಟೋ ಜ್ಞಾನಿಗಳನ್ನು ನಾವು ಕಾಣ್ತೇವೆ, ಕವಿಗಳನ್ನ ಕಾಣ್ತೇವೆ. ಈಗ ಉದಾಹರಣೆಗೆ ಭಗವಂತ ಅಕಸ್ಮಾತ್ ಹೇಳೋದಿದ್ರೆ, ಕಾಳಿದಾಸ ಕವಿನಾಂ ನಾನು ಕಾಳಿದಾಸ ಅಂತ ಹೇಳ್ಬಿಡ್ತಿದ್ದೆ. ಅಲ್ಲಿ ಕವಿನಾಂ ಉಶನಾ ಕವಿ ಅಂದ್ರೆ ಕ್ರಾಂತದರ್ಶಿ ಎಂಬರ್ತದೆ. ಪದ್ಯ ರಚನೆ, ಕಾವ್ಯ ರಚನೆ ಮಾಡೋದ್ರಲ್ಲಿ ಏನಾದ್ರೂ ನನ್ನ ವಿಭೂತಿ ನಿಶ್ಚಿತವಾಗಿ ಜಗತ್ನಲ್ಲಿ ಅಂಥ ಒಬ್ಬ ಕವಿಯೇ ನಭೂತೋ ನ ಭವಿಷ್ಯತಿ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಪುರಾ ಕವೀನಾಂ ಗಣನಾ ಪ್ರಸಂಗೇ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕಬೇರಭಾವಾತ್ ಅನಾಮಿಕ ಸಾರ್ಥವತಿ ಬಭೂವ ಅಂತ ಒಂದು ಶ್ಲೋಕ ಇದೆ.
ಹಿಂದೆ ಲೆಕ್ಕ ಮಾಡುವಾಗ ಹೀಗೆ ಬೆರಳನ್ನು ಇಟ್ಕೊಂಡು ಲೆಕ್ಕ ಮಾಡ್ತಾ ಇದ್ರು. ಹೀಗೆ 1 2 3 ಕಿರು ಬೆರಳಿಂದ ಆರಂಭ ಮಾಡ್ತಾ ಇದ್ರು, 1 2 ಅಂತ. ಒಬ್ಬನು ಲೆಕ್ಕ ಕವಿಗಳು ಯಾರ್ಯಾರು ದೊಡ್ಡವರಿದ್ದಾರೆ, ಮಾಘ, ದಂಡಿ ಹೀಗೆಲ್ಲ ಕವಿಗಳಿದ್ದಾರಲ್ಲ, ಅವ್ರಲ್ಲಿ ಮೊದಲ ಹೆಸರು ತಕೊಂಡಂತೆ ಕಾಳಿದಾಸ ಅಂತ. ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರ ಭಾವಾತ್. ಇವತ್ತೂ ಕೂಡ ಅಂತಹ ಕವಿಗಳು, ಕಾಳಿದಾಸ ಅಂತ ಕವಿಗಳು ಮತ್ತೆ ಹುಟ್ಟದೇ ಇರೋದ್ರಿಂದ ಈ ಮುಂದಿನ ಬೆರಳಿಗೆ ಅನಾಮಿಕ ಅಂತಾನೆ ಉಳಿದೋಯ್ತು ಹೆಸರು. ಅನಾಮಿಕ ಅಂದ್ರೆ ಹೆಸರಿಲ್ಲದ್ದು ಅಂತ. ಅದು ಈ ಉಂಗುರದ ಬೆರಳಿಗೆ ನಾವು ಅನಾಮಿಕ ಬೆರಳು ಅಂತ ಯಾಕೆ ಕರಿತೇವೆ ಅಂತ ಕವಿ ಹೇಳಿದ್ದು, ಕವಿ ಕಲ್ಪನೆ ಅದು. ಯಾಕೆಂತ ಹೇಳಿದ್ರೆ ಕಾಳಿದಾಸನ ನಂತರ ಕವಿಯೇ ಸಿಕ್ಲಿಲ್ಲ ಅಂತ ಲೆಕ್ಕ, ಅವನು ಸಮಾನವಾಗಿ ತೂಗ್ಲಿಕ್ಕೆ ಅಂತ. ಹಾಗೆ ಅದೊಂದು ಮಹಿಮಾ, ಅತಿಶಯವಾದ ಮಹಿಮಾ. ಹಾಗೆ ಗಟ್ಟಿಯಾಗಿರುವ ವಸ್ತುಗಳಲ್ಲಿ ಊರ್ಜಿತ ಅಂತ ಹೇಳಿದ್ರೆ, ಗಟ್ಟಿಯಾದ ವಸ್ತುಗಳಲ್ಲಿ ಧಾತು ನೋಡಿದಾಗ ವಜ್ರ, ಆ ವಜ್ರದ ಹೊಳಪಾಗ್ಲಿ, ಶೋಭೆ, ಕಾಂತಿ ಎಂತಹ ಅದ್ಭುತ ಅಂತ ಅನಿಸ್ತದೆ ಸಹಜವಾಗಿ. ಚಿನ್ನದ ಹೊಳಪು ಕೂಡ, ಧಾತುಗಳಲ್ಲಿ ನಾನು ಚಿನ್ನ ಅಂತ ಭಗವಂತ ಹೇಳ್ತಿದ್ದೇನೆ. ಹಾಗೆ ವಿದ್ವಾಂಸರು ನಮ್ಮ ಸೃಷ್ಟಿಯಲ್ಲಿ ಎಷ್ಟು ಜನ ಹಾಕೋತಾರೆ. ಶಂಕರ ಭಗವತ್ಪಾದರು ಭಗವಂತನ ವಿಭೂತಿ, ವ್ಯಾಸರು ಭಗವಂತನ ವಿಭೂತಿ, ರಮಣ ಮಹರ್ಷಿಗಳು ಭಗವಂತನ ವಿಭೂತಿ, ವಾಚಸ್ಪತಿ ಮಿಶ್ರ, ಅಪ್ಪಯ್ಯ ದೀಕ್ಷಿತರು ಮುಂತಾದವರೆಲ್ಲ ಆಗಿ ಹೋಗಿದ್ದಾರೆ. ಅವು ವಿಭೂತಿಯೇ. ತ್ಯಾಗರಾಜರು, ಪುರಂದರರು, ಜ್ಞಾನದೇವ, ತುಕಾರಾಮ್ ಭಗವಂತನ ವಿಭೂತಿಯವರೆಲ್ಲ. ಇದಿಷ್ಟೇ ಅಲ್ಲ, ಕಲೆಗಳಲ್ಲಿ ನೃತ್ಯ, ಸಂಗೀತ, ಭಗವಂತ ಅಕಸ್ಮಾತ್ ಕಲೆಗಳಲ್ಲಿ ನಾನು ಹೇಳಿದ್ರೆ ನಾನು ಯಕ್ಷಗಾನ ಕಲೆ ಅಂತ ಹೇಳ್ತಿದ್ದೇನೆ. ಅಂತಹ ಒಂದು ಅದ್ಭುತವಾದ ಕಲೆ ಇದೆ ಭೂಮಿಯ ಮೇಲೆ. ಹಾಗೆ ಭಾಷೆಗಳಲ್ಲಿ ಹೇಳೋದಾದ್ರೆ ನಾನು ಸಂಸ್ಕೃತ ಭಾಷೆ ಅಂತ ಹೇಳ್ತಿದ್ದೆ. ದೇವಸ್ಥಾನಗಳಲ್ಲಿ ಯಾವುದು ಅಂತ ಹೇಳೋದಾದ್ರೆ ನಾನು ತಿರುಪತಿ ಅಂತ ಹೇಳ್ತಿದ್ದೇನೆ. ಯಾಕಂದ್ರೆ ಆ ತಿರುಪತಿ ತಿಮ್ಮಪ್ಪನ ಮುಂದೆ ಎಂದು ಹೋಗಿ ನಿಂತುಕೊಂಡಾಗ ಮೈ ಪುಳಕ ಆಗದೆ ಇರೋನು ಯಾರಿದ್ದಾರೆ, ಅಶ್ರುಧಾರೆ ಬರದೇ ಇರೋನು ಯಾರಿದ್ದಾರೆ, ಹಬ್ಬ ಅಂತ ಅನಿಸದೇ ಇರೋನು ಯಾರಿದ್ದಾರೆ. ಹಾಗೆ ಪ್ರಕೃತಿಯಲ್ಲಿ ಅಂತಹ ಅನೇಕ ಸಂಗತಿಗಳಿವೆ. ಈ ಪ್ರತಿಭೆಗಳು ಅಂತ ಎಷ್ಟೋ ವಿಶೇಷ ಪ್ರತಿಭೆಗಳು ಪ್ರಕಟ ಆಗುತ್ತೆ. ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದ ಮೇಲೆ ಪ್ರಭುತ್ವ ಸಾಧಿಸಿರುವವರು. ಇದಂತೆ ಅಲ್ಲ, ಕೃಷಿ ಇರಬಹುದು, ಕಲೆ ಇರಬಹುದು, ಕ್ರೀಡೆ ಇರಬಹುದು, ಅಥವಾ ಯಾವುದೋ ಉದ್ಯಮ ಇರಬಹುದು, ಅಥವಾ ಪ್ರಭುತ್ವ ಇರಬಹುದು. ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ನೋಡಿದಾಗ ಯಾರಿಗಾದ್ರೂ ಅನ್ನಿಸದೇ ಇರಲ್ಲ ಅಂತ, ಈ ವ್ಯಕ್ತಿಯಲ್ಲಿ ಒಂದು ವಿಶೇಷವಾದ ಏನೋ ಒಂದು ಇದೆ ಅಂತ. ಅದು ಭಗವಂತನ ಮಮ ತೇಜೋಂಶ ಸಂಭವಂ, ಭಗವಂತನ ತೇಜಸ್ಸಿನ ಅಂಶ ಅಲ್ಲಿ ಪ್ರಕಟ ಆಗಿದೆ ಅಂತ. ಸ್ವಾಮಿ ವಿವೇಕಾನಂದ ವೀರ ಸನ್ಯಾಸಿಗಳನ್ನು ನೋಡಿದಾಗ, ಅದ್ಭುತ ವಾಕ್ಚಾತುರ್ಯವನ್ನು ಉಳ್ಳಂತಹ ಅನೇಕ ಸಂತರನ್ನು ನೋಡ್ತೇವೆ ನಾವು. ತಪಸ್ಸಿನಲ್ಲಿ ಶ್ರೀಧರ ಸ್ವಾಮಿಗಳಂತಹ ತಪಸ್ಸುಗಳನ್ನು ನೋಡಿದಾಗ, ರಮಣರ ಅಗಾಧವಾದ ಧ್ಯಾನದ ಸಾಮರ್ಥ್ಯವನ್ನು ನೋಡಿದಾಗ, ಅಥವಾ ವಿಜ್ಞಾನದಲ್ಲಿ ಬಹಳ ಎತ್ತರಕ್ಕೆ ಏರಿದಂತಹ ವ್ಯಕ್ತಿ ಇರಬಹುದು. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಭಗವಂತನ ಅಂಶ ಅಲ್ಲಿ ಸೇರಿಕೊಂಡಾಗ ಅದು ವಿಶೇಷವಾಗಿ ಕಾಣಲಿಕ್ಕೆ ಶುರು ಮಾಡುತ್ತೆ. ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಭಗವಂತನ ನಮಗೆ ಗುರುತಿಸ್ಲಿಕ್ಕೆ, ಭಗವಂತನ ಅಭಿವ್ಯಕ್ತಿ ಎಂಬುದಾಗಿ ಕಾಣಬೇಕು ಅಂತ. ಇನ್ನೊಬ್ಬರನ್ನು ನೋಡುವಾಗ್ಲೂ ನಾವು ಹಾಗೆ ಕಾಣಬೇಕು. ನಮ್ಮಲ್ಲೇನಾದ್ರೂ ಅಂತಹ ವಿಶೇಷತೆ ಕಂಡುಕೊಂಡಾಗ ನಾವು ನೆನಪಿಟ್ಕೊಳ್ಬೇಕು, ಇದು ಭಗವಂತನ ಕೊಡುಗೆ, ನಂದಲ್ಲ. ಅಲ್ಲಿಂದಲೇ ಆರಂಭ ಮಾಡ್ಬೇಕು ನಾವು. ಇಲ್ಲದಿದ್ರೆ ಏನಾಗತ್ತೆ, ಈರ್ಷ್ಯ ಬರ್ಲಿಕ್ಕೆ ಶುರುವಾಗ್ತದೆ, ಅಸೂಯೆ ಬರ್ಲಿಕ್ಕೆ ಶುರುವಾಗ್ತದೆ. ಇನ್ನೊಬ್ಬ ವ್ಯಕ್ತಿ ಏನೋ ಒಂದು ವಿಶೇಷವಾದ ಸಾಮರ್ಥ್ಯ, ಟ್ಯಾಲೆಂಟ್ ಅನ್ನು ಪಡ್ಕೊಂಡಿದ್ದಾನೆ. ಆ ಟ್ಯಾಲೆಂಟ್ ನನಗಿಲ್ಲ. ಏನಾಗ್ತದೆ, ಒಂದೋ ನನ್ನ ಬಗ್ಗೆ ಬೇಸರ ಆಗ್ತದೆ, ಇಲ್ಲ ಅವನ ಬಗ್ಗೆ ಹೊಟ್ಟೆ ಕಿಚ್ಚಾಗ್ತದೆ. ಅವನನ್ನು ಕೆಳಗೆ ಇಳಿಸೋದು ಹೇಗೆ, ಅದೇ ಪ್ಲಾನಿಂಗ್ ನಡೀತಾ ಇದೆ. ನೋಡ್ತೇವೆ ಈಗ ವೈದ್ಯರು ಇರಬಹುದು, ಒಬ್ಬ ಸಂಗೀತಗಾರ ಇನ್ನೊಬ್ಬ ಸಂಗೀತಗಾರ ಇರಬಹುದು, ಅಥವಾ ಒಬ್ಬ ಉದ್ಯಮಿ ಇನ್ನೊಬ್ಬ ಉದ್ಯಮಿ ಇರಬಹುದು. ಒಬ್ರಿಗೊಬ್ರು ಈರ್ಷೆಯನ್ನ ಮಾಡಿ ಅದು ಎಲ್ಲಿಗೂ ಹೋಗಿ ಮುಟ್ಟಿದ್ದು ಕಾಣಿಸ್ತದೆ. ಮನೆಯಲ್ಲಿ ಎಷ್ಟೋ ಜನ, ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಇರಬಹುದು, ಒಂದು ಗಂಡು ಇನ್ನೊಂದು ಗಂಡು ಇರಬಹುದು. ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಯನ್ನು ನೋಡಿ ಅಸೂಯೆ ಪಟ್ಟುಕೊಳ್ಳೋದಿರ್ಬೋದು. ಯಾಕೆ, ಅವನು ಬಹಳ ಬುದ್ಧಿವಂತ ಇದ್ದಾನ, ಒಂದು ಬಾರಿ ಓದ ತಕ್ಷಣ ಅವನಿಗೆ ಅರ್ಥ ಆಗಿಬಿಡ್ತದೆ. ಇದೆಲ್ಲವೂ ಭಗವಂತನ ಅನುಗ್ರಹ ಅಂತ ನೋಡ್ಬಿಟ್ರೆ ಪವಿತ್ರೀಕರಣ ಆಯ್ತು. ಆ ದೃಷ್ಟಿಯನ್ನ ಬೆಳೆಸಿಕೊಳ್ಳಬೇಕು ನಾವು. ಅದಕ್ಕೆ ಹೇಳ್ತಾ ಇದ್ದಾನೆ,
ನಮ್ಮಲ್ಲಿ ಆಗ್ಲಿ ಅಥವಾ ಹೊರಗಡೆಯ ಪ್ರಪಂಚದಲ್ಲಿ ಆಗ್ಲಿ, ವ್ಯಕ್ತಿಗಳಾಗ್ಲಿ, ವಸ್ತುಗಳಲ್ಲಾಗ್ಲಿ ವಿಶೇಷವಾದ ಏನು ತೋರಿದ್ರೂ ಕೂಡ ಭಗವತ್ ಸನ್ನಿಧಾನ ಅಲ್ಲಿದೆ ಎಂಬುದಾಗಿ ತತ್ತದೇವ ಅವಗಚ್ಚತ್ವ ಮಮ ತೇಜೋಂಶ ಸಂಭವಂ, ನನ್ನ ತೇಜಸ್ಸಿನ ಅಂಶ ಅಲ್ಲಿ ಪ್ರಕಟ ಆಗಿದೆ ಎಂಬುದಾಗಿ ತಲೆಬಾಗಿ ನಮಸ್ಕರಿಸಿಬಿಡು. ಅದರ ಮೇಲೆ ಅಸೂಯೆ ಹೊರಟೋಗ್ತದೆ, ದ್ವೇಷ ಹೊರಟೋಗ್ತದೆ, ಮನಸ್ಸು ಸಮಾಧಾನವನ್ನು ಹೊಂದುತ್ತದೆ. ಅವನೇನಾದ್ರೂ ಹೇಳ್ಕೊಳ್ತಾ ಇರಲಿ ನಂದೇ ಪ್ರತಿಭೆ ಅಂತ, ಆದ್ರೆ ನಮಗ್ ಗೊತ್ತಿರ್ಬೇಕು ಅದು ಅವನದ್ದಲ್ಲ, ಭಗವಂತ ಅವನಿಗೆ ಕೊಟ್ಟಿದ್ದು, ಅದು ಅಲ್ಲಿ ಭಗವಂತ ಇದ್ದಾನೆ. ಹಾಗೆ ಇನ್ನು ಕೊನೆಯ ಶ್ಲೋಕವನ್ನು ಹೇಳ್ತಾ ಈ ಅಧ್ಯಾಯಕ್ಕೆ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಬಹಳ ಹೇಳೋದು ಏನುಂಟು ಅಂತ ಹೇಳ್ತಾನೆ. ಅಥವಾ ಅರ್ಜುನ, ತವ ಏತೇನೆ ಬಹುನಾ ಜ್ಞಾತೇನೆ ಕಿಂ, ಇಷ್ಟೆಲ್ಲ ತಿಳ್ಕೊಳ್ಳೋದನ್ನ ಏನುಂಟು, ಸಂಕ್ಷೇಪವಾಗಿ ಹೇಳ್ಬಿಡುತ್ತೆ ಅಂತ. ತುಂಬಾ ಮಾತಾಡಿ ಏನ್ ಪ್ರಯೋಜನ ಅಂತ ಹೇಳ್ತೇವಲ್ಲ ಹಾಗೆ. ಯಾಕೆ ಈ ಮಾತನ್ನು ಹೇಳ್ತಾನೆ? ಶಂಕರರು ಹೇಳ್ತಾರೆ, ಬಹುನಾ ಏತೇನ ಏವಮಾದಿನ ಕಿಂ ಜ್ಞಾತೇನ ತವ ಅರ್ಜುನ ಸ್ಯಾತ್ ಸಾವಶೇಷೇಣ. ಎಷ್ಟು ಹೇಳಿ ಏನ್ ಪ್ರಯೋಜನ ಅನ್ನೋ ಮಾತಿಗೆ ಇಷ್ಟೆಲ್ಲಾ ತಿಳಿದು ಏನ್ ಪ್ರಯೋಜನ ಅಂತ ಹೇಳ್ತಿದ್ದಾನಲ್ಲ, ಈ ಮಾತಿಗೆ ಅರ್ಥ ಎಷ್ಟು ತಿಳಿದ್ರೂ ಇನ್ನೂ ಉಳ್ಕೊಂಡಿರ್ತದೆ. ಆದ್ರಿಂದ ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗುವ ಒಂದು ಪ್ರಯತ್ನವೋ ಅಥವಾ ಸಾಹಸವೋ ಬೇಕಾಗಿಲ್ಲ. ಅಹಂ ಏಕಾಂಶೇನ ಇದಂ ಕೃಷ್ಣಂ ಜಗತ್ ವಿಷ್ಟಭ್ಯಸ್ಥಿತ, ಇದೊಂದು ತಿಳ್ಕೊ. ಭಗವಂತನು ಏಕಾಂಶದಿಂದ, ಅವನ ಒಂದು ಅಂಶದಿಂದ ಇದಂ ಕೃತ್ಸ್ನಂ ಜಗತ್, ಈ ಸಂಪೂರ್ಣ ಜಗತ್ತನ್ನ, ಕೃತ್ಸ್ನಂ ಅಂದ್ರೆ ಕಂಪ್ಲೀಟ್, ಟೋಟಲ್, ಈ ಸಂಪೂರ್ಣ ಜಗತ್ತನ್ನ ವಿಷ್ಟಭ್ಯಸ್ಥಿತ, ಹಿಡಿದಿಟ್ಟುಕೊಂಡು ನಿಂತಿದ್ದಾನೆ. ಜಗತ್ತೆಲ್ಲವನ್ನ ಒಂದು ಅಂಶಕೊಂಡ ಹಿಡಿದಿಟ್ಟುಕೊಂಡು ಇದ್ದಾನೆ ಅಂತ. ವಿಷ್ಟಭ್ಯ ಎನ್ನುವ ಶಬ್ದಕ್ಕೆ ವಿಶೇಷತಃ ಸ್ತಂಭನಂ ದೃಢಂ ಕೃತ್ವ, ವಿ ಅಂದ್ರೆ ವಿಶೇಷತಃ, ಷ್ಟಭ್ಯ ಅಂದ್ರೆ ಸ್ತಂಭನಂ ದೃಢಂ ಕೃತ್ವ ಅಂತ ಅರ್ಥ, ಹಿಡಿದಿಟ್ಟುಕೊಂಡು ಅಂತ ಅರ್ಥ. ತನ್ನ ಒಂದಂಶದಿಂದ ಈ ಜಗತ್ತೆಲ್ಲವನ್ನು ಹಿಡಿದಿಟ್ಟುಕೊಂಡಿದ್ದಾನೆ ದೇವರು. ಅಂದ್ರೇನು? ಅವನ ಭಗವಂತನ ಸಾಮರ್ಥ್ಯದ, ಭಗವಂತನ ಮಹಿಮೆಯ ಒಂದು ಮೂಲೆಯಲ್ಲಿ, ಒಂದು ಕಣವಾಗಿ, ಒಂದು ಅಣುವಾಗಿ ಜಗತ್ತಿದೆ. ನಿನಗೆ ಏನೇನು ಮಹಿಮೆ ಅದು ಇದು ಅಂತ ಪಟ್ಟಿ ಮಾಡ್ತೀಯಲ್ಲ, ಆ ಎಲ್ಲ ಪಟ್ಟಿಗಳು ಏನಪ್ಪಾ ಅಂದ್ರೆ ನನ್ನ ಮಹಿಮಾತಿಶಯದ ಅನಂತ ಮಹಿಮೆಯಲ್ಲಿ ಒಂದು ಕಣ ಇದ್ದ ಹಾಗೆ ಅಂತ. ಈಗ ಭಗವಂತ ಅಂದ್ರೆ ಒಂದು ಆಕಾಶ ಅಂತ ಇಟ್ಕೊಳ್ಳೋಣ, ಕಲ್ಪನೆ ಮಾಡೋಣ. ಅಲ್ಲೊಂದು ಧೂಳಿನ ಕಣ ಇದ್ರೆ, ಆ ಧೂಳಿನ ಕಣ ಅನ್ನೋದೇ ನಾವು ವರ್ಣಿಸೋ ಮಹಿಮೆ, ನಾವು ತಿಳ್ಕೊಂಡಿರೋ ಅವನ ಮಹಿಮೆ. ಆಕಾಶವೇ ಅವನ ಅನಂತವಾದಂತಹ ನಿಜವಾದ ಮಹಿಮೆ ಅಂತ ಹೇಳ್ತಾನೆ. ಇದೇ ಮಾತನ್ನ ಪುರುಷ ಸೂಕ್ತವು ಹೇಳುತ್ತೆ. ಪಾದೋಸ್ಯ ವಿಶ್ವಭೂತಾನಿ, ಋಗ್ವೇದದ ಈ ಪುರುಷ ಸೂಕ್ತ ಅಂತ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದಗಳಲ್ಲಿ ಕಾಣಿಸಿಕೊಳ್ಳುವ ಈ ಪುರುಷ ಸೂಕ್ತ ಭಗವಂತನ ಮಹಿಮೆಯನ್ನೇ ಹೇಳಲಿಕ್ಕೆ ಬಂದಿರುವಂಥದ್ದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದ್ದಶಾಂಗುಲಂ. ಸಹಸ್ರ ಶೀರ್ಷ 1000 ತಲೆ, ಸಹಸ್ರಾಕ್ಷ 1000 ಕಣ್ಣು, ಸಹಸ್ರಪಾತ್ 1000 ಪಾದ. ಇಲ್ಲಿ 1000 ಅಂದ್ರೆ ಅನಂತ ಅಂತ ಅರ್ಥ. 1000 ಅಂದ್ರೆ ಲೆಕ್ಕದಲ್ಲಿ 1000 ತಗೊಳ್ಬಾರ್ದು. ಅನಂತವಾದ ಕಣ್ಣು, ಅನಂತವಾದ ಕಾಲು, ಅನಂತವಾದ ಕಿವಿ, ಅನಂತವಾದ ಮೂಗು, ಅನಂತವಾದ ಬಾಯಿ. ಆಮೇಲೆ ಏನ್ ಹೇಳ್ತದು? ಸಭೂಮಿಂ ವಿಶ್ವತೋ ವೃತ್ವ, ಭೂಮಿ ಅಂದ್ರೆ ಸೃಷ್ಟಿ ಅಂತ ಕೊಡ್ಬೇಕು. ವಿಶ್ವತಃ ಅಂದ್ರೆ ಎಲ್ಲಾ ಕಡೆಯಿಂದಲೂ. ಅತ್ಯತಿಷ್ಠದ್ ದಶಾಂಗುಲ, ಇಡೀ ಸೃಷ್ಟಿಯನ್ನ ಎಲ್ಲಾ ಕಡೆಯಿಂದಲೂ ಆವರಿಸಿ, ಅಂದ್ರೆ ಒಳ ಹೊರಗೆಲ್ಲ ತುಂಬಿಕೊಂಡು 10 ಅಂಗುಲ ಮೀರಿ ನಿಂತಿದೆ. 10 ಇಂಚು. 10 ಇಂಚು ಅಂದ್ರೆ ಏನು ಅಂತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಸೃಷ್ಟಿಯನ್ನ ತುಂಬಿ ಒಳ ಹೊರಗೆಲ್ಲ ವ್ಯಾಪಿಸಿ ಅದನ್ನು ಮೀರಿ ನಿಂತಿದ್ದಾನೆ ಅಂತ ಅರ್ಥ. ಭಗವಂತ ಸೃಷ್ಟಿಯ ಹೊರಗೂ ಇದ್ದಾನೆ. ಅತ್ಯತಿಷ್ಠದ್ದಶಾಂಗುಲಂ. ಆಮೇಲೆ ಏತಾವಾನ್ ಅಮೃತತ್ವಸ್ಯ ಮಹಿಮ, ಅವನೇ ಈ ಅಮೃತತ್ವಕ್ಕೆ ಒಡೆಯ.
ಯದನ್ನೇನಾತಿರೋಹತಿ. ಈ ಅನ್ನದಿಂದ ಬೆಳೆದಂತಹ ಈ ಜೀವರಾಶಿಗಳೇನಿದೆಯೋ ಅವಕ್ಕೂ ಅಮೃತತ್ವ ಅಂದ್ರೆ ಮೋಕ್ಷ, ಅದೆರಡಕ್ಕೂ ಈಶಾನ, ಅಮೃತತ್ವಸ್ಯ ಈಶಾನ. ಇದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮ. ಇಷ್ಟೆಲ್ಲ ಅವನ ಮಹಿಮೆಗಳು, ಕಾಣುವ ಪ್ರಪಂಚವೆಲ್ಲ ಅವನ ಮಹಿಮೆಗಳು. ಆಮೇಲೆ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂದಿವಿ. ಇಷ್ಟೆಲ್ಲ ಮಹಿಮೆಗಳು ಅವನ ಒಂದು ಪಾದ ಅಂದ್ರೆ ಒಂದು ಅಂಶ. 3 ಪಾದ ಅವ್ಯಕ್ತವಾಗಿದೆ, ಸಾಮಾನ್ಯರಿಗೆ ಕಾಣಿಸುವ ಹಾಗೆ ಇಲ್ಲ. ಇದು 3 ಪಾದ ಅಂದ್ರೆ ಅದು ಪುನಃ ಲೆಕ್ಕಕ್ಕೆ ತಗೊಳ್ಬಾರ್ದು. ಅವನ ದಿವ್ಯವಾದ ಅನಂತವಾದ ಮಹಿಮೆ ಅಪಾರವಾದದ್ದು ಚರ್ಮಚಕ್ಷುವಿಗೆ ಕಾಣುವಂಥದ್ದಲ್ಲ ಎಂಬುದಾಗಿ ಪುರುಷ ಸೂಕ್ತದಲ್ಲಿ ಹೇಳಿರುವ ಮಾತನ್ನೇ ಭಗವಂತ ಇಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ. ಈ ಸಮಷ್ಟಿ ಸೃಷ್ಟಿಯೂ ಕೂಡ ನಂದು ಒಂದು ಅಂಶದಿಂದ ಹಿಡಿದಿಟ್ಟುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಇಷ್ಟೇ ಅವನ ಮಹಿಮೆ ಎಂಬುದಾಗಿ ಯಾವತ್ತೂ ನಾವು ಭಾವಿಸಬಾರದು. ಅನಂತವಾದಂತಹ ಭಗವಂತನ ಮಹಿಮೆ ಎನ್ನುವಂಥದ್ದಿದೆ. ನಾವು ಸ್ವಲ್ಪದ್ರ ಕಡೆಗೆ ಲಕ್ಷ್ಯ ಕೊಟ್ಟರೂ ಸಾಕು, ನಮ್ಮ ಮನಸ್ಸು ಪವಿತ್ರವಾಗುತ್ತದೆ. ಹಾಗೆ ಹೇಳ್ತಾ ಈ ಸಾಧನೆಯ ಮುಖ್ಯ ಉದ್ದೇಶವೇ ನಮ್ಮ ಚಿತ್ತ ಶುದ್ಧಿಯಾಗಬೇಕು, ರಾಗದ್ವೇಷ ಶಿಥಿಲವಾಗಬೇಕು, ಮನಸ್ಸು ಸಮಸ್ಥಿತಿಗೆ ಬರಬೇಕು, ಜ್ಞಾನ ಯೋಗ್ಯತೆ ನಮಗೆ ಪ್ರಾಪ್ತಿಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ಭಗವಂತ ಈ ವಿಭೂತಿಗಳನ್ನೆಲ್ಲ ಸಾಧಕರಿಗಾಗಿ ವರ್ಣಿಸಿದ್ದಾನೆ. ಇಲ್ಲಿಗೆ ವಿಭೂತಿ ಯೋಗದ ಚಿಂತನೆ ಮುಗಿದಿದೆ. ಯಥಾಶಕ್ತಿ ಯಥಾಮತಿ ಮುಗಿದಿದೆ. ಅದು ಮುಗಿಯುವಂಥದ್ದೇ ಅಲ್ವಲ್ಲ, ವಿಭೂತಿ ಅನಂತವಾಗಿರುವಾಗ ಅಧ್ಯಯನ ಇಲ್ಲಿ ಮುಗಿಯುವಂಥದ್ದು. ಆದರೂ ಒಂದು ಭಗವಂತನ ಶಾಸ್ತ್ರ ಸೇವೆ ಎನ್ನುವಂತಹ ದೃಷ್ಟಿಯಲ್ಲಿ ಚಿಂತಿಸಿದ್ದಾಗಿದೆ. ಇನ್ನು ನಾಳೆ ಕೊನೆಯ ದಿನ ಈ ಸಪ್ತಾಹ ಕಾರ್ಯಕ್ರಮದ್ದು. ನಾವು ಒಮ್ಮೆ ಈ 10ನೇ ಅಧ್ಯಾಯವನ್ನ ಸಾರಾಂಶ ರೂಪದಲ್ಲಿ ನಾಳೆ ನೋಡ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.